ಆತ್ಮೀಯರೇ, ಕುಂದಾಪುರ ಉತ್ತರ, ಪೂರ್ವ, ಪಶ್ಚಿಮ ಮೂರು ದಿಕ್ಕುಗಳಲ್ಲೂ ನೀರಿನಿಂದ ಆವೃತವಾಗಿ ದಕ್ಷಿಣದಲ್ಲಿ ಮಾತ್ರ ನೆಲೆನಿರುವಂತಹ ಒಂದು ಪರ್ಯಾಯ ದ್ವೀಪ ಕುಂದಾಪುರ. ಕರಾವಳಿಯ ಈ ಪುಟ್ಟ ಪಟ್ಟಣಕ್ಕೂ ಕಲೆ ಮತ್ತು ಸಾಹಿತ್ಯಕ್ಕೂ ಅವಿನಾಭಾವ ಸಂಬಂಧವಿದೆ. ಯಾಕಂದ್ರೆ 60ರ ದಶಕದ ಹಿಂದಿ ಚಲನಚಿತ್ರ ನಟ ಮತ್ತು ನಿರ್ದೇಶಕರಾಗಿದ್ದ ಗುರುದತ್ ಅವರು ಹಾಗೂ ಈಗಿನ ತಲೆಮಾರಿನ ನಟಿ ದೀಪಿಕಾ ಪಡುಕೋಣೆ ಇವರಿಬ್ಬರದ್ದು ಮೂಲ ಕೂಡ ಕುಂದಾಪುರ. ನಾವು ಇನ್ನು ಸಾಹಿತ್ಯದ ಮಟ್ಟಿನಲ್ಲಿ ಹೇಳೋದಾದ್ರೆ, ನಮ್ಮ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ಕೋಟ ಶಿವರಾಮ ಕಾರಂತರು ಓದಿದ್ದು, ಅವರ ಪ್ರೌಢ ಶಿಕ್ಷಣ ಪಡೆದದ್ದು ಕುಂದಾಪುರದ ಬೋರ್ಡ್ ಹೈಸ್ಕೂಲ್ ನಲ್ಲಿ. ಅದೇ ರೀತಿ ಶ್ರೀ ರಾಮಾಶ್ವಮೇಧ ಮುಂತಾದ ಕೃತಿಗಳನ್ನು ರಚಿಸಿದ ಕವಿ ಮುದ್ದಣ ಅಥವಾ ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಇವರು ಇದೇ ಬೋರ್ಡ್ ಹೈಸ್ಕೂಲ್ ನಲ್ಲಿ ಕೆಲವು ವರ್ಷಗಳ ಕಾಲ ದೈಹಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ರು. ಈ ರೀತಿ ಕುಂದಾಪುರ ಆರಂಭದಿಂದಲೂ ಇಲ್ಲಿ ಧಾರಾಳವಾಗಿ ಸಾಹಿತ್ಯಿಕ ಚಟುವಟಿಕೆಗಳು ನಡೆಯುತ್ತಿದ್ರು ಕೂಡ ಅದರಲ್ಲಿ ಮಹಿಳೆಯರಿಗೆ ಸಾಕಷ್ಟು ಪ್ರಾತಿನಿಧ್ಯ ದೊರೆತಿರ್ಲಿಲ್ಲ. ಹಾಗಾಗಿ ಕುಂದಾಪುರದ ಮಹಿಳಾ ಸಾಹಿತಿಗಳು, ಕಲಾವಿದೆಯರು ಎಲ್ಲ ಸೇರ್ಕೊಂಡು ನಾವು ಆಲೋಚನೆ ಮಾಡಿದ್ದೇವೆ, ನಾವು ಯಾಕೆ ನಮ್ಮದೇ ಆದಂತ ಒಂದು ವೇದಿಕೆಯನ್ನು ಸ್ಥಾಪನೆ ಮಾಡಬಾರ್ದು ಅಂತ ಹೇಳಿ. ಆ ರೀತಿ ಕೂತ್ಕೊಂಡು ಆಲೋಚನೆ ಮಾಡಿದಾಗ ಈ ರೀತಿ ರೂಪುಗೊಂಡದ್ದೇ ಸುರಗಂಗಾ ಮಹಿಳಾ ಕಲಾ ಸಾಹಿತ್ಯ ವೇದಿಕೆ. ಇದರಲ್ಲಿ ಈಗಾಗಲೇ ಸುಮಾರು ಜನ ಸದಸ್ಯರು ಸೇರ್ಕೊಂಡಿದ್ದಾರೆ. ಆರಂಭದಲ್ಲಿ ನಾವು ತೀರ್ಮಾನ ಮಾಡಿದ್ದು ವರ್ಷಕ್ಕೊಂದು 3-4 ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತೇಳಿ. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ನಮಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದೇ ವರ್ಷ ಮಾರ್ಚ್ ನಲ್ಲಿ ನಾವು ಆರಂಭ ಮಾಡಿದಷ್ಟೇ ಸಭೆ, ಈಗಾಗಲೇ 2-3 ಸಭೆಯನ್ನ ಮಾಡಿದ್ದೇವೆ. ಅದರಲ್ಲಿ ಸಾಹಿತ್ಯದ ಓದು ಏಕೆ ಹೇಗೆ ಎಂಬುದರ ಬಗ್ಗೆ ನಿಕೇತನ ಮೇಡಮ್ ಅವರನ್ನ ಕರೆಸಿಕೊಂಡು ನಾವು ವಿಚಾರಗೋಷ್ಠಿ ಎಲ್ಲ ಮಾಡಿದ್ದೇವೆ. ಹೀಗೆ ನಡೀತಾ ಇರುವಾಗ ಒಂದು ಆಲೋಚನೆ ಬಂತು, ಯಾಕೆ ನಾವು ಕರಾವಳಿಯ ಮಹಿಳೆಯರಿಗೋಸ್ಕರ ನಮ್ಮ ಸಂಘದ ಸದಸ್ಯರನ್ನು ಹೊರತುಪಡಿಸಿ ಬೇರೆ ಸದಸ್ಯರಿಗೋಸ್ಕರ ಒಂದು ಕಥಾ ಸ್ಪರ್ಧೆಯನ್ನು ಮಾಡಿದ್ರೆ ಹೇಗೆ ಎಂಬ ಆಲೋಚನೆ ಬಂತು. ಕಾಸರಗೋಡು, ಕರಾವಳಿ ಜಿಲ್ಲೆಗಳಾದ ಕಾಸರಗೋಡು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ ಮಹಿಳಾ ಕಥಾಗಾರರಿಗೆ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಅಂದ್ರೆ ಒಂದೇ ಮೂಲತಃ ಇಲ್ಲಿ ವಾಸವಾಗಿರುವಂತಹ ಮಹಿಳೆಯರು ಅಥವಾ ಮೂಲತಃ ಈ ಜಿಲ್ಲೆಯವರಾಗಿದ್ದು ಪ್ರಸ್ತುತ ಉದ್ಯೋಗ ನಿಮಿತ್ತ ಅಥವಾ ಬೇರೆ ಯಾವುದಾದ್ರು ಕಾರಣಕ್ಕೋಸ್ಕರ ಬೇರೆ ಬೇರೆ ಕಡೆಗಳಲ್ಲಿ ವಾಸಿಸುವಂತಹ ಮಹಿಳೆಯರಿಗೆ ಒಂದು ಕಥಾ ಸ್ಪರ್ಧೆಯನ್ನ ನಾವು ಆಯೋಜನೆ ಮಾಡಿದ್ದೇವೆ. ನಮ್ಮ ನಿರೀಕ್ಷೆಗೂ ಮೀರಿ ಸುಮಾರು 140ರಷ್ಟು ಕಥೆಗಳು ಇದಕ್ಕೆ ಬಂದವು ಸ್ಪರ್ಧೆಗೆ. ನಾವು ಅಷ್ಟು ಎಣಿಸಿರ್ಲಿಲ್ಲ. ಇದನ್ನ ನಾವು ಅಳೆದು ತೂಗಿ ಜರಡಿ ಮಾಡಿ ಅದರಲ್ಲಿ ನಮಗೆ ಉತ್ತಮ ಎಂದು ಕಂಡು ಬಂದಂತಹ 20 ಕಥೆಗಳನ್ನ ಆರಿಸಿ ಅದನ್ನ ನಾವು ತೀರ್ಪುಗಾರರಿಗೆ ಕಳಿಸಿಕೊಟ್ಟೆವು. ಪ್ರೊಫೆಸರ್ ಉದಯ್ ಕುಮಾರ್ ಹಬ್ಬು, ಪ್ರೊಫೆಸರ್ ಜನಾರ್ದನ ಭಟ್ ಬೆಳಮಣ್ಣು, ಡಾಕ್ಟರ್ ಆರ್ಕೆನಿ ಕುಂಜಿಬೆಟ್ಟು ಇವರು ನಮಗೆ ತೀರ್ಪುಗಾರರಾಗಿ ನಮಗೆ ಸಹಕರಿಸಿದ್ರು. ಹೀಗೆ ತೀರ್ಪುಗಾರರು ಮೌಲ್ಯಮಾಪನ ಮಾಡಿ ನೀಡಿದ ಅಂಕಗಳ ಆಧಾರದ ಮೇಲೆ ನಾವು ಪ್ರಥಮ, ದ್ವಿತೀಯ, ತೃತೀಯ 3 ಪ್ರಶಸ್ತಿಗಳು ಹಾಗೂ ಮೆಚ್ಚಿನ ಕಥೆಗಾರರು ಅಂತೇಳಿ 6 ಜನರನ್ನ ಆರಿಸಿಕೊಂಡಿದ್ದೀವಿ. ಹೊರಟು ಅಲೆ 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 ಚಲ ತೊಟ್ಟ ಮಲ್ಲ ವಾಹಿನಿ ಬಾ. ನೆಲೆಯಿಂದ ಹೊರಟು ಅಲೆ 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 ಚಲ ತೊಟ್ಟ ಮಲ್ಲ ವಾಹಿನಿ ಬಾ. ನಿಲವಿಲ್ಲ ಜಗದಿ ಕತ್ತಲೆಗೆಂದು, ನಿಲವಿಲ್ಲ ಜಗದಿ ಕತ್ತಲೆಗೆಂದು ಗೆಲುವನು ಕಾಣುವ ಬಾಸವಕ ಬಾಸವಿತಾ ಬಾಸವಿತಾ
ಅಂತಲ್ಲದೆ ಬೇರೆಯದನ್ನು ನಂಬೆವು. ಓಂ ತತ್ಸವಿತುರ್ವರೇಣ್ಯವೆಂದೆವು. ಅಂತಲ್ಲದೆ ಬೇರೆಯದನ್ನು ನಂಬೆವು. ಪಂಥವ ಬೆಳಗಿಸಿ ನಿರುಗಿಸಿ ಕಾಂಬೆವು. ಪಂಥವ ಬೆಳಗಿಸಿ ನಿರುಗಿಸಿ ಕಾಂಬೆವು. ಶಾಂತ ಸುಂದರ ಶಿವದಾಸವಿತಾ ಬಾಸವಿತಾ 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 ಸವಿತಾ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವ ಸರ್ವ ಗಣ್ಯರನ್ನು ಕೂಡ ನಮಸ್ಕಾರವನ್ನು ತಿಳಿಸಿಕೊಳ್ತಾ, ಅತಿಥಿಗಳಾಗಿ ನಮ್ಮೊಂದಿಗೆ ಬಂದಿದ್ದಾರೆ. ಅವರನ್ನು ಪ್ರೀತಿಯಿಂದ ಅಷ್ಟೇ ಗೌರವದಿಂದ ಸ್ವಾಗತಿಸಿಕೊಳ್ಳುವುದು ಕೂಡ ನಮ್ಮ ಗುರುತರ ಜವಾಬ್ದಾರಿಯಾಗ್ತದೆ. ಆ ನೆಲೆಯಲ್ಲಿ ಇಂದಲ್ಲ ಹಿಂದೂ ಕೂಡ ನಮಗೆ ಸಹಕಾರ ಕೊಟ್ಟು ಈ ಒಂದು ಕಥಾ ಸ್ಪರ್ಧೆಯಲ್ಲಿ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕರಿಸಿದಂತಹ ಪ್ರೊಫೆಸರ್ ಉದಯಕುಮಾರ್ ಹಬ್ಬು ಕಿನ್ನಿಗೋಳಿ, ಖ್ಯಾತ ಲೇಖಕರು, ಇವರನ್ನ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಗೌರವದಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಹಾಗೆ ಡಾಕ್ಟರ್ ಕಾತ್ಯಾಯನಿ ಕುಂಜಿಬೆಟ್ಟು, ಉಡುಪಿ, ಖ್ಯಾತ ಲೇಖಕಿ, ಇವರನ್ನ ನೀವು ಬಹಳಷ್ಟು ಸಾರಿ ನೋಡಿರ್ತೀರಿ, ಅವರ ಮಾತುಗಳನ್ನು ಕೇಳಿರ್ತೀರಿ. ಅವರು ಕೂಡ ನಮ್ಮೊಂದಿಗೆ ಕೂಡಿಕೊಂಡಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಜೊತೆಯಲ್ಲಿ ಡಾಕ್ಟರ್ ಬಿ ಜನಾರ್ದನ್ ಭಟ್ ವೇಳ್ಮಣ್ಣು, ಖ್ಯಾತ ಲೇಖಕರು, ಇವರು ಕೂಡ ನಮ್ಮ ಈ ಒಂದು ತೀರ್ಪುಗಾರಿಕೆಯಲ್ಲಿ ಕೈ ಜೋಡಿಸಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನ ಕೂಡ ಪ್ರೀತಿಯಿಂದ ಅಷ್ಟೇ ಗೌರವದಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಡಾಕ್ಟರ್ ಪಾರ್ವತಿ ಜಿ ಐತಾಳ್, ವೇದಿಕೆಯ ಗೌರವಾಧ್ಯಕ್ಷರು, ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಈ ವೇದಿಕೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ಸುಮನಾ ಹೆರಡೆ, ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಜೊತೆಯಲ್ಲಿ ನಮ್ಮ ಈ ಕಾರ್ಯಕ್ರಮ ಎಷ್ಟು ಚಂದದಲ್ಲಿ ಆಗ್ಬೇಕಾದ್ರೆ ಕಥಾ ಸ್ಪರ್ಧಾಗಾರರು ಬೇಕಾಗ್ತಾರೆ. ಅವರೆಲ್ಲರೂ ಕೂಡ ನಮ್ಮೊಂದಿಗೆ ಇದ್ದಾರೆ. ಇವತ್ತು ಬಹುಮಾನ ವಿಜೇತರು ಕೂಡ ನಮ್ಮೊಂದಿಗೆ ಇದ್ದಾರೆ. ಅವರೆಲ್ಲರನ್ನ ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಜೊತೆಗೆ ನಮ್ಮ ಎಲ್ಲ ಬಳಗದ ಸದಸ್ಯರುಗಳನ್ನ ಕೂಡ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವ ಸರ್ವ ಗಣ್ಯರನ್ನು ಕೂಡ ನಮಸ್ಕಾರವನ್ನು ತಿಳಿಸಿಕೊಳ್ತಾ, ಅತಿಥಿಗಳಾಗಿ ನಮ್ಮೊಂದಿಗೆ ಬಂದಿದ್ದಾರೆ. ಅವರನ್ನು ಪ್ರೀತಿಯಿಂದ ಅಷ್ಟೇ ಗೌರವದಿಂದ ಸ್ವಾಗತಿಸಿಕೊಳ್ಳುವುದು ಕೂಡ ನಮ್ಮ ಗುರುತರ ಜವಾಬ್ದಾರಿಯಾಗ್ತದೆ. ಆ ನೆಲೆಯಲ್ಲಿ ಇಂದಲ್ಲ ಹಿಂದೂ ಕೂಡ ನಮಗೆ ಸಹಕಾರ ಕೊಟ್ಟು ಈ ಒಂದು ಕಥಾ ಸ್ಪರ್ಧೆಯಲ್ಲಿ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕರಿಸಿದಂತಹ ಪ್ರೊಫೆಸರ್ ಉದಯಕುಮಾರ್ ಹಬ್ಬು ಕಿನ್ನಿಗೋಳಿ, ಖ್ಯಾತ ಲೇಖಕರು, ಇವರನ್ನ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಗೌರವದಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಹಾಗೆ ಡಾಕ್ಟರ್ ಕಾತ್ಯಾಯನಿ ಕುಂಜಿಬೆಟ್ಟು, ಉಡುಪಿ, ಖ್ಯಾತ ಲೇಖಕಿ, ಇವರನ್ನ ನೀವು ಬಹಳಷ್ಟು ಸಾರಿ ನೋಡಿರ್ತೀರಿ, ಅವರ ಮಾತುಗಳನ್ನು ಕೇಳಿರ್ತೀರಿ. ಅವರು ಕೂಡ ನಮ್ಮೊಂದಿಗೆ ಕೂಡಿಕೊಂಡಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಜೊತೆಯಲ್ಲಿ ಡಾಕ್ಟರ್ ಬಿ ಜನಾರ್ದನ್ ಭಟ್ ವೇಳ್ಮಣ್ಣು, ಖ್ಯಾತ ಲೇಖಕರು, ಇವರು ಕೂಡ ನಮ್ಮ ಈ ಒಂದು ತೀರ್ಪುಗಾರಿಕೆಯಲ್ಲಿ ಕೈ ಜೋಡಿಸಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನ ಕೂಡ ಪ್ರೀತಿಯಿಂದ ಅಷ್ಟೇ ಗೌರವದಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಡಾಕ್ಟರ್ ಪಾರ್ವತಿ ಜಿ ಐತಾಳ್, ವೇದಿಕೆಯ ಗೌರವಾಧ್ಯಕ್ಷರು, ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಈ ವೇದಿಕೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ಸುಮನಾ ಹೆರಡೆ, ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಜೊತೆಯಲ್ಲಿ ನಮ್ಮ ಈ ಕಾರ್ಯಕ್ರಮ ಎಷ್ಟು ಚಂದದಲ್ಲಿ ಆಗ್ಬೇಕಾದ್ರೆ ಕಥಾ ಸ್ಪರ್ಧಾಗಾರರು ಬೇಕಾಗ್ತಾರೆ. ಅವರೆಲ್ಲರೂ ಕೂಡ ನಮ್ಮೊಂದಿಗೆ ಇದ್ದಾರೆ. ಇವತ್ತು ಬಹುಮಾನ ವಿಜೇತರು ಕೂಡ ನಮ್ಮೊಂದಿಗೆ ಇದ್ದಾರೆ. ಅವರೆಲ್ಲರನ್ನ ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಜೊತೆಗೆ ನಮ್ಮ ಎಲ್ಲ ಬಳಗದ ಸದಸ್ಯರುಗಳನ್ನ ಕೂಡ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಸುಪ್ರೀತಾ ಪುರಾಣಿಕ್, ತಮಗೂ ಸ್ವಾಗತ. ಈಗ ಪ್ರಾಸ್ತಾವಿಕ ಮಾತುಗಳನ್ನಾಡಲಿದ್ದಾರೆ ಈ ವೇದಿಕೆಯ ಅಧ್ಯಕ್ಷರಾದ ಸುಮನಾ ಹೆರಡೆ. ಮತ್ತು ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಕಾತ್ಯಾಯನಿ ಕುಂಜಿಬೆಟ್ಟು ಮೇಡಮ್ ಮತ್ತು ಪ್ರೊಫೆಸರ್ ಉದಯಕುಮಾರ್ ಹಬ್ಬು ಅವರೇ, ಹಾಗೂ ಸುರಗಂಗಾ ಕಲಾ ಸಾಹಿತ್ಯ ವೇದಿಕೆಯ
ಎಲ್ಲ ಪದಾಧಿಕಾರಿಗಳೇ ಹಾಗೂ ಸದಸ್ಯರೇ, ಸಾಹಿತ್ಯಾಭಿಮಾನಿ ಎಲ್ಲರಿಗೂ ಪ್ರೀತಿಯ ವಂದನೆಗಳು. ಸಾಹಿತ್ಯವೆಂದರೆ ಬರೀ ಕತೆ, ಕವನ, ಲೇಖನ, ಕಾದಂಬರಿ ಅಷ್ಟೇ ಅಲ್ಲ. ಇದು ನಮ್ಮ ಬದುಕಿಗೆ ಹಿಡಿದ ಕನ್ನಡಿ ಮತ್ತು ನಮ್ಮ ಹೃದಯದ ನೋವು ನಲಿವುಗಳಿಗೆ ದನಿಯಾಗುವಂಥದ್ದು. ಪರಂಪರೆಯಿಂದ ನಡೆದುಕೊಂಡು ಬಂದಿರುವಂಥದ್ದನ್ನು ಕಾಪಿಡುವಂಥದ್ದು ಹಾಗೂ ನಾಳಿನ ಕನಸುಗಳನ್ನು ಕಟ್ಟುವಂಥದ್ದು. ಇಂತಹ ಸಾಹಿತ್ಯ ಅಂದರೆ ಇಲ್ಲಿ ಸುತ್ತಮುತ್ತ ಇರುವ ಕಲಾಸಕ್ತರಿಗೆ ಹಾಗೂ ಸಾಹಿತ್ಯಾಸಕ್ತರಿಗೆ ಒಂದು ಉತ್ತಮ ವೇದಿಕೆಯನ್ನು ಕಲ್ಪಿಸುವ ಉದ್ದೇಶದಿಂದ ಪ್ರಾರಂಭವಾದ ನಮ್ಮ ಈ ಸುರಗಂಗಾ ಕಲಾ ಸಾಹಿತ್ಯ ವೇದಿಕೆ ಎನ್ನುವುದು ಪಾರ್ವತಿ ಮೇಡಮ್ ಅವರ ಕನಸಿನ ಕೂಸು. ಈ ಸುರಗಂಗಾ ಕಲಾ ಸಾಹಿತ್ಯ ಮಹಿಳಾ ವೇದಿಕೆಯ 3ನೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಈಗ ಸೇರಿದ್ದೇವೆ. ಈ ಹಿಂದಿನ ಕಾರ್ಯಕ್ರಮದಲ್ಲಿ ಸಾಹಿತ್ಯದ ಓದು ಮತ್ತು ವ್ಯಕ್ತಿತ್ವ ವಿಕಸನ ಎನ್ನುವ ವಿಷಯದ ಬಗ್ಗೆ ಡಾಕ್ಟರ್ ನಿಕೇತನ ಅವರಿಂದ ಉಪನ್ಯಾಸವನ್ನು ಏರ್ಪಡಿಸಲಾಗಿತ್ತು ಮತ್ತು ಶಾರದಾ ಹೊಳ್ಳ ಮತ್ತಿಬ್ಬರು ಪುಟಾಣಿಗಳಿಂದ ಸುಗಮ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಅತ್ಯಂತ ಸೊಗಸಾದ ಆ ಕಾರ್ಯಕ್ರಮಕ್ಕೆ ನೀವೆಲ್ಲ ಸಾಕ್ಷಿಗಳಾಗಿದ್ದೀರಿ. ಈ ಬಾರಿ ಕರಾವಳಿಯ 4 ಜಿಲ್ಲೆಗಳ ಲೇಖಕಿಯರಿಗಾಗಿ ಕಥಾ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಸಂತೋಷದ ವಿಷಯವೆಂದರೆ 140ಕ್ಕೂ ಅಧಿಕ ಕಥೆಗಳು ಬಂದಿವೆ. ನಮ್ಮಲ್ಲಿ ಇಷ್ಟೊಂದು ಜನ ಸಾಹಿತ್ಯಾಸಕ್ತ ಮಹಿಳೆಯರು ಇದ್ದಾರೆ ಎನ್ನುವುದು ಸಂತೋಷದ ವಿಷಯವಾದರೂ ಕೂಡ ದುರದೃಷ್ಟವೆಂದರೆ ಕೆಲವರು ChatGPT ಸಹಾಯದಿಂದ ಕಥೆಯನ್ನು ಬರೆದು ಕಳಿಸಿದ್ರು. ನಮ್ಮ ಮನಸ್ಸಿನ ನಮ್ಮ ಹೃದಯದ ಭಾವನೆಗಳನ್ನು ನಾವೇ ಕಟ್ಟಿಕೊಡಬೇಕಲ್ಲದೆ ಈ ChatGPT ಅದರಲ್ಲಿ ಏನು ಅವರು ಅದರಲ್ಲಿ ಫೀಡ್ ಮಾಡಿರ್ತಾರೋ ಅಷ್ಟನ್ನ ಹೇಳಬಲ್ಲದು. ನಮ್ಮ ಭಾವನೆಯನ್ನ ನಾವೇ ಇಲ್ಲಿ ಯಾರು ಅಂಥವ್ರು ಇಲ್ಲ. ನನಗೆ ಆ ವಿಷಯ ಸುಮ್ಮನೆ ಹೀಗೆ ನೆನಪಾಯ್ತು, ಅದಕ್ಕೆ ಹೇಳಿದ್ದು. ನಮ್ಮ ತ್ರಿಮೂರ್ತಿಗಳು ಜಡ್ಜಸ್ ನಿಕೇತನ ಮೇಡಮ್, ಕ್ಷಮಿಸಿ, ಮ್ಯಾಥಿನಿ ಕುಂಜಿಬೆಟ್ಟು ಮೇಡಮ್, ಪ್ರೊಫೆಸರ್ ಉದಯಕುಮಾರ್ ಹಬ್ಬು ಹಾಗೂ ಡಾಕ್ಟರ್ ಬಿ ಜನಾರ್ದನ ಭಟ್, ಇವರು ಮೂವರು ಆ ಕಥೆಗಳಲ್ಲಿ ಉತ್ತಮವಾದ ಕಥೆಗಳನ್ನು ಆರಿಸಿದ್ದಾರೆ. ಇಂದು ಬಹುಮಾನ ಸ್ವೀಕರಿಸಲಿರುವ ಕಥಾ ಸ್ಪರ್ಧೆಯ ವಿಜೇತರು ಕೆಲವರು ಬಂದಿದ್ದಾರೆ. ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನನ್ನ ತಂಗಿಯು ಇವರಲ್ಲಿ ಒಬ್ಬಳು ಅಂತ ಹೇಳಲಿಕ್ಕೆ ನನಗೆ ಖುಷಿ ಮತ್ತು ಹೆಮ್ಮೆ ಇದೆ. ಇನ್ನು ಮುಂದೆ ಕೂಡ ಇಂತಹ ಉತ್ತಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಲ್ಲಿ ಪಾರ್ವತಿ ಮೇಡಮ್ ಜೊತೆಗೆ ನಾವೆಲ್ಲ ಕೈ ಜೋಡಿಸೋಣ ಅಂತ ಹೇಳ್ತಾ ನಾನು ಈ ಪ್ರಾಸ್ತಾವಿಕ ಮಾತನ್ನು ಮುಗಿಸ್ತೇನೆ.
ಅಲ್ಲಿ ಬನ್ನಿ. ನಿಲ್ಲಿಬೇಕು ಅಡಿಗೆ ಬನ್ನಿ. ತೊಂದರೆ ಇಲ್ಲ ಹಾಗೆ ಅಲ್ಲ, ಇವ್ರು ಬೇಕಾಗ್ತದೆ. ಇವ್ರು ಬೇಕಾಗ್ತದೆ. ಹೋಗಿ ಹೋಗಿ ನೀವು ಹೋಗಿ ಈ ನೆಕ್ಸ್ಟ್ ಮಾಡುವವರು ಸುಜಾತಾ ರಾವ್. ಇವರು ಬರೆದ ಕಥೆ ಮುಂಡಪ್ಪ ಮಾವಿನ ಮರ. ಈ ಬಹುಮಾನದ ಮೊತ್ತ ₹4,000. ಈ ಬಹುಮಾನದ ಪ್ರಾಯೋಜಕರು ಶ್ರೀಮತಿ ಡಾಕ್ಟರ್ ಪಾರ್ವತಿ ಜಿ ಐತಾಳ್ ಅವರು. ದ್ವಿತೀಯ ಬಹುಮಾನ ಪಡೆದವರು ಪೂರ್ಣಿಮಾ ಹೆಗಡೆ. ಅವರ ಕಥೆ ನಾಳೆಗಳನ್ನು ಬಿತ್ತಿದ ನಿನ್ನೆಗಳು. ದ್ವಿತೀಯ ಬಹುಮಾನದ ಮೊತ್ತ ₹3,000. ಈ ಬಹುಮಾನದ ಪ್ರಾಯೋಜಕರು ಶ್ರೀಮತಿ ಸುಪ್ರಸನ್ನ ನಕ್ಕತ್ತಾಯ. ಕಾರಣಾಂತರಗಳಿಂದ ಪೂರ್ಣಿಮಾ ಹೆಗಡೆಯವರು ಇನ್ನು ಪ್ರಶಸ್ತಿ ವಿತರಣಾ ಸಮಾರಂಭಕ್ಕೆ ಬರಲಾಗುತ್ತಿಲ್ಲ ಅಂತ ತಿಳಿಸಿದ್ದಾರೆ. ತೃತೀಯ ಬಹುಮಾನ ಪಡೆದವರು ಶ್ರೀರಂಜಿನಿ. ಕತೆ ಮಂಜು ಮಾಮಿಯ ಹೂದೋಟ. ತೃತೀಯ ಬಹುಮಾನದ ಮೊತ್ತ ₹2,000. ಈ ಬಹುಮಾನದ ಪ್ರಾಯೋಜಕರು ಪ್ರೊಫೆಸರ್ ಮೀನಾಕ್ಷಿ. ಈಗ ದಯಮಾಡಿ ಆಗಮಿಸಿದಂತಹ ಬಹುಮಾನ ವಿಜೇತರು ಇಲ್ಲಿ ವೇದಿಕೆ ಮುಂದೆ ಬಂದು ಆಸೀನರಾಗಬೇಕು. ವಿಜಯಶ್ರೀ ಮತ್ತು ಶ್ರೀರಂಜಿನಿ ಅವರು. ಈಗ ಪ್ರಥಮ ಮತ್ತು ತೃತೀಯ ಬಹುಮಾನ ವಿಜೇತರನ್ನು ಈಗ ಮಹಾಲಕ್ಷ್ಮಿ ಸೋಮಯಾಜಿ ಅವರು ಪರಿಚಯ ಮಾಡಿಕೊಡಲಿದ್ದಾರೆ. ವೇದಿಕೆಯ ಮೇಲೆ ವೇದಿಕೆಯ ಮುಂಭಾಗದಲ್ಲಿ ಬಂದ ಎಲ್ಲ ಗೌರವಾನ್ವಿತರಿಗೂ ಕೂಡ ಒಂದೇ ಮಾತನ್ನು ನಮಸ್ಕರಿಸುತ್ತಾ, ಕುಂದಾಪುರದ ಹಾಲಾಡಿಯಲ್ಲಿ ಜನಿಸಿದ ಶ್ರೀಮತಿ ವಿಜಯಶ್ರೀ ಅವರು ಕನ್ನಡ ಸ್ನಾತಕೋತ್ತರ ಪದವಿ ಮತ್ತು BEdಗಳಲ್ಲಿ ಚಿನ್ನದ ಪದಕ ತಮ್ಮ ಮುಡಿಗೇರಿಸಿಕೊಂಡವರು. ವೃತ್ತಿಯಿಂದ ಶಿಕ್ಷಕಿಯಾದ ಇವರು ಪ್ರವೃತ್ತಿಯಿಂದ 13 ಪುಸ್ತಕಗಳನ್ನು ಪ್ರಕಟಿಸಿದ ಸಾಹಿತಿ. ಇವುಗಳಲ್ಲಿ 6 ಪ್ರೌಢ ಸಾಹಿತ್ಯದ್ದು, 7 ಮಕ್ಕಳಿಗಾಗಿಯೇ ಬರೆದವುಗಳು. ಇವರ ಸೂರಕ್ಕಿ ಗೇಟ್ ಮಕ್ಕಳ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಾಲ ಸಾಹಿತ್ಯ ಪುರಸ್ಕಾರ ಮತ್ತು ಪಪ್ಪು ನಾಯಿಯ ಪಿಪಿ ಮಕ್ಕಳ ಕವನ ಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುಸ್ತಕ ಬಹುಮಾನಗಳು ಲಭಿಸಿವೆ. ಸದ್ಯ 6ನೇ ತರಗತಿಯ ಪಠ್ಯದಲ್ಲಿ ಇವರ ಕಾಡಂಚಿನ ಊರಿನಲ್ಲಿ ಪ್ರಕಟವಾಗಿದೆ. ಈ ಎಲ್ಲ ಸಾಧನೆಗೆ ಇವರಿಗೆ ಸಂದ ಪ್ರಶಸ್ತಿಗಳು ಹಲವು. ಮುಂಬಯಿಯ ಸುಶೀಲ ಶೆಟ್ಟಿ ಸ್ಮಾರಕ ಕಾವ್ಯ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುಸ್ತಕ ಬಹುಮಾನ, ಸೇಡಂನ ಅಮ್ಮ ಪ್ರಶಸ್ತಿ, ಕರ್ನಾಟಕ ಲೇಖಕಿಯ ಸಂಘದ ತ್ರಿವೇಣಿ ದತ್ತಿನಿಧಿ ಪುರಸ್ಕಾರ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಇವರನ್ನರಸಿ ಬಂದಿವೆ. ಇದೆಲ್ಲದಕ್ಕೆ ಗರಿ ಎನ್ನುವಂತೆ ಇದೀಗ ಸುರಗಂಗಾ ಕಲಾ ಸಾಹಿತ್ಯ ಮಹಿಳಾ ವೇದಿಕೆ ಏರ್ಪಡಿಸಿದಂತಹ ಕಥಾ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನಿತರಿವರು. ತಮಗೆ ಅಭಿನಂದನೆಗಳು. ದ್ವಿತೀಯ ಬಹುಮಾನ ಪೂರ್ಣಿಮಾ ಹೆಗಡೆ. ಶಿರ್ಸಿಯಲ್ಲಿ ಜನಿಸಿದವರು, ಉದ್ಯೋಗಾರ್ಥ ಬೆಂಗಳೂರಿನಲ್ಲಿ ನೆಲೆಸಿರುವವರು. ಭಗವದ್ಗೀತೆಯ ಪ್ರತಿಯೊಂದು ಅಧ್ಯಾಯವನ್ನು ಕಥಾರೂಪದಲ್ಲಿ ಹೆಣೆದು ಅಂತರ್ವೀಕ್ಷಣೆ ಎಂಬ ವಿಶೇಷ ಕೃತಿಯನ್ನು ಸಾಹಿತ್ಯ ಲೋಕಕ್ಕೆ ಅರ್ಪಿಸಿದವರಿವರು. ರವಿ ಬೆಳಗೆರೆ ಸಣ್ಣ ಕಥಾ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನಿಯಾದವರು.
ಇವರ ಹಲವು ಬರಹಗಳು ನಾಡಿನ ಹೆಸರಾಂತ ಪತ್ರಿಕೆಗಳಾದ ವಿಜಯವಾಣಿ, ಮಯೂರ, ವಿಜಯ ಕರ್ನಾಟಕ ಸೇರಿದಂತೆ ಹಲವಾರು ಪ್ರತಿಷ್ಠಿತ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. ಮಾತ್ರವಲ್ಲ, ಡಿಜಿಟಲ್ ಮಾಧ್ಯಮದಲ್ಲಿ ಏರ್ಪಡಿಸುವ ಹಲವಾರು ಸಾಹಿತ್ಯಿಕ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಇವರ ಬರಹಗಳು ತೀರ್ಪುಗಾರರ ಪ್ರಶಂಸೆಗೆ ಪಾತ್ರವಾಗಿವೆ. ಬುಕ್ ಬ್ರಹ್ಮದ ಸ್ವಾತಂತ್ರ್ಯೋತ್ಸವ ಕಥಾ ಸ್ಪರ್ಧೆ, ವೀರ ಲೋಕ ಐತಿಹಾಸಿಕ ಕಥಾ ಸ್ಪರ್ಧೆ, ಸ್ನೇಹ ಬುಕ್ ಹೌಸ್ ಯುಗಾದಿ ರೋಚಕ ಕಥಾ ಸ್ಪರ್ಧೆ, ಅವ್ವ ಪುಸ್ತಕಾಲಯದ ಮಕ್ಕಳ ಕಥಾ ಸ್ಪರ್ಧೆಗಳಲ್ಲಿ ಟಾಪ್ 25ರಲ್ಲಿ ಇವರ ಕಥೆಗಳು ಪ್ರಕಟಗೊಂಡಿದ್ದರೆ, ಹಲವು ಅರಿವು ಬುಕ್ ಹೌಸ್ನ ಪ್ರೇಮ ಕಥಾ ಸ್ಪರ್ಧೆಯಲ್ಲಿ ಟಾಪ್ 12ರಲ್ಲಿ ಪ್ರಕಟಗೊಂಡಿದೆ. ನಮ್ಮ ಇವತ್ತಿನ ಕಥಾ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ ಎನ್ನುವುದು ಇವರಿಗೆ ಇನ್ನೊಂದು ಕಿರೀಟ. ಮೂರನೆಯ ಬಹುಮಾನಿತರು ಶ್ರೀಮತಿ ಶ್ರೀರಂಜನಿ ಅಡಿಗ, ಕನ್ನಡ ಸ್ನಾತಕೋತ್ತರ ಪದವೀಧರೆ, ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸುತ್ತಾ ನಿರಂತರ ಸೃಜನಶೀಲ ಲೇಖನಗಳನ್ನ ರಚಿಸುತ್ತಿರುವವರಿವರು. ಇವರ ಪ್ರಬಂಧ ಮತ್ತು ಕಥೆಗಳು ಪ್ರಜಾವಾಣಿ, ತುಷಾರ, ವಿಶ್ವವಾಣಿ, ಉದಯವಾಣಿ, ತರಂಗ, ಸುಧಾ ಮುಂತಾದ ಹೆಸರಾಂತ ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. ತಮ್ಮ ಬರವಣಿಗೆಯ ಮೂಲಕ ಓದುಗರ ಮನಸ್ಸನ್ನ ತಟ್ಟಿರುವ ಇವರು ವಿವಿಧ ಸಾಹಿತ್ಯಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಹಲವಾರು ಬಹುಮಾನಗಳನ್ನ ಪಡೆದವರು. ಇದಕ್ಕೆ ಸಾಕ್ಷಿ ಎಂಬಂತೆ ಸುರಭಿ ಬೈಂದೂರು 2026ರಲ್ಲಿ ಏರ್ಪಡಿಸಿದ ರಾಜ್ಯ ಮಟ್ಟದ ಕಥಾ ಸ್ಪರ್ಧೆಯಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ದಕ್ಷಿಣ 2026 ಆಯೋಜಿಸಿದ ಕಥಾ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನಗಳನ್ನ ಪಡೆದವರು. ಅವ್ವ ಪುಸ್ತಕಾಲಯ ಆಯೋಜಿಸಿದ್ದ ಪ್ರಬಂಧ ಸ್ಪರ್ಧೆಯಲ್ಲಿಯೂ ಇವರಿಗೆ ಪ್ರಥಮ ಬಹುಮಾನ. ಕರ್ನಾಟಕ ಲೇಖಕಿಯರ ವಾಚಿಕ ಸಂಘ ಮಂಗಳೂರು ಏರ್ಪಡಿಸಿದ ಕಥಾ ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನಿಗಳು ಇವರು. ಇವರ ಈ ಸಾಹಿತ್ಯ ಪಯಣಕ್ಕೆ ಮತ್ತೊಂದು ಗರಿಯೇ ಇವತ್ತಿನ ಈ ಸುರಗಂಗಾ ಕಲಾ ಸಾಹಿತ್ಯ ವೇದಿಕೆ ಏರ್ಪಡಿಸಿದ ಕಥಾ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ. ಇವರ ಈ ಮೂವರ ಸಾಹಿತ್ಯ ಪಯಣದಲ್ಲಿ ಇನ್ನಷ್ಟು ಪ್ರಶಸ್ತಿ ಪುರಸ್ಕಾರಗಳು ಇವರನ್ನರಸಿ ಬರಲಿ ಎಂಬುದೇ ನಿಮ್ಮೆಲ್ಲರ ಹಾರೈಕೆ. ಎಲ್ಲರಿಗೂ ಕೂಡ ಅಭಿನಂದನೆಗಳು. ಎಲ್ಲ ಕತೆಗಾರರಿಗೆ ತುಂಬು ಹೃದಯದ ಧನ್ಯವಾದ. ಮತ್ತೆ ಕತೆಗಳು ಏನಂದ್ರೆ ನಾನು ಕಥೆಯ ವಿಷಯದಲ್ಲಿ ಒಂದು ಹೇಳ್ಬೇಕಂದ್ರೆ ಮೊದಲೇ ಹೇಳಿದಂತೆ ಬದುಕಿನ ಈ ಕಥೆಗಳನ್ನ ನಿರೂಪಿಸೋದು ತುಂಬಾ ಸವಾಲಿನ ಕೆಲಸ ಇದು. ಜೊತೆಗೆ ನನ್ನ ಅಮ್ಮ, ನನ್ನ ಅಜ್ಜಿಯಂದ್ರು, ನನ್ನ ದೊಡ್ಡಮ್ಮಂದ್ರು, ಚಿಕ್ಕಮ್ಮಂದ್ರು ಅವೆಲ್ಲರೂ ಕಥೆಗಳನ್ನ ಬರೆಯಬಲ್ಲವರಾಗಿದ್ರು. ಆದ್ರೆ ಏನ್ ಮಾಡೋದು, ಅವರಿಗೆ ವಿದ್ಯಾಭ್ಯಾಸದ ಕೊರತೆಯಿಂದಾಗಿ ಅವರು ಬದುಕಿದ್ರು, ಕಥೆಗಳನ್ನು ಬದುಕಿದ್ರು, ಕವಿತೆಗಳನ್ನು ಬದುಕಿದ್ರು. ಆದ್ರೆ ಬಹುಶಃ ಅವರಿಗೆ ಬರೆಯಲಿಕ್ಕೆ ಆಗ್ಲಿಲ್ಲ. ಆ ಅವಕಾಶ ನನಗೆ ಬಂದಿದೆಯಲ್ಲ, ಅದನ್ನು ನನಗೆ ದೊಡ್ಡ ಅದೃಷ್ಟ ಅಂತ ನಾನು ಭಾವಿಸ್ತೀನಿ. ಜೊತೆಗೆ ಕಥೆಗಳು ಯಾವಾಗ್ಲೂ ನನ್ನ ಜೊತೆ ಇರ್ಲಿ ಅನ್ನೋದೇ ನನ್ನ ದಿನದ ಪ್ರಾರ್ಥನೆ. ಕಥೆಯನ್ನ ನಿರೂಪಿಸುವ ಶಕ್ತಿ ನನಗೆ ಬರಲಿ ಅನ್ನೋದು ನನ್ನ ದಿನದ ಪ್ರಾರ್ಥನೆ. ನಿಮ್ಮೆಲ್ಲರ ಸಹೃದಯತೆಗೆ ಋಣಿಯಾಗಿದ್ದೇನೆ. ಹಾಗೆ ಕುಂದಾಪುರ ನನ್ನ 9 ಗುಡಿಯ ಸಾಕ್ಷಿ ಕಥಾ ಸಂಕಲನದಲ್ಲಿನ ಹೆಚ್ಚಿನ ಕಥೆಗಳು ಕುಂದಾಪುರ ಕನ್ನಡದ ಸಂಭಾಷಣೆ ಇವೆ. ತುಂಬಾ ಖುಷಿ ವಿಷಯ ಏನಂದ್ರೆ, ನಾನು ಕುಂದಾಪುರದಿಂದ ತುಂಬಾ ನನ್ನ ಮದುವೆ ಆದ ನಂತರ 26 ವರ್ಷಗಳಿಂದ ದೂರ ಇರ್ತೀನಿ ಸ್ವಲ್ಪ. ಆದ್ರೆ ಭಾಷೆಯ ಕುಂದಾಪುರ ಕನ್ನಡದ ಮೂಲಕ ನನ್ನ ಜೊತೆ ದಿನವೂ ನನ್ನ ತವರು ಇರ್ತದೆ. ನನ್ನ ಕಥೆಗಳು ಬರೆಯುವಾಗೆಲ್ಲ ಅದು ನನಗೆ ಕವಿತೆಗಳಿಗಿಂತ, ಹಾಗಾಗಿ ನನಗೆ ಕಥೆಗಳು ತುಂಬಾ ಇಷ್ಟ ಆದವು. ಆದ್ರೆ ನನ್ನ ಕೆಲಸಗಳ ಒತ್ತಡದ ಕಾರಣದಿಂದ ನನ್ನ ಕಥೆಗಳನ್ನು ಬರೀಲಿಕ್ಕೆ ಶುರು ಮಾಡಿದ್ದು ಸ್ವಲ್ಪ ಮೊದಲೇ ಬರೆದಿದ್ರು ಕೂಡ ಅದನ್ನು ತುಂಬಾ ತೀವ್ರವಾಗಿ ತಗೊಂಡಿದ್ದು ನಾನು ತಡವಾಗಿ. ನಿಮ್ಮೆಲ್ಲರಿಗೂ ವಂದನೆ. ಮತ್ತೆ ಇನ್ನೇನಂದ್ರೆ, ಹಾಗೆ ನನ್ನ ಮನೆಯವರಿಗೆ ಮತ್ತು ಮಗ ವಿನ್ಯಾಸ್ಗೆ ಅವರ ಬೆಂಬಲಕ್ಕಾಗಿ ವಂದಿಸ್ತೇನೆ ಈ ಸಂದರ್ಭದಲ್ಲಿ, ಮತ್ತು ನನ್ನ ಕುಟುಂಬದ ಎಲ್ಲರಿಗೆ. ಮಗ ಅವನು ಕಟು ವಿಮರ್ಶಕ. ನಾನು ಏನೇ ಬರೀಲಿ, ಏನೇ ಕೆಲಸ ಮಾಡಲಿ, ಏನೇ ಯೋಚನೆ ಮಾಡಲಿ, ಅವನ ಹತ್ರ ಹೇಳ್ತೀನಲ್ಲ, ಅದನ್ನ ಮೊದಲು ಇದು ಸರಿ ಇಲ್ಲ, ಇದು ತಪ್ಪಿದೆ, ಅಥವಾ ಸರಿ ಇದೆ ಅನ್ನೋದು ಅವನು ಒಪ್ಕೊಳ್ಳೋದು ತುಂಬಾ ಕಮ್ಮಿ. ಹಾಗಾಗಿ ತುಂಬಾ ಖುಷಿ ನನಗದು. ಯಾಕಂದ್ರೆ ನಮ್ಗೆ ಕಟುವಾದ ವಿಮರ್ಶಕರು ಇರಬೇಕು. ಹಾಗೆ ನಮ್ಮನೆಯವರ ಪ್ರೋತ್ಸಾಹ ಇರ್ಬೋದು. ಇವೆಲ್ಲದಕ್ಕೂ ಋಣಿಯಾಗಿದ್ದೇನೆ. ಹಾಗೆ ಮುಖ್ಯವಾಗಿ ಸುರಗಂಗಾ ಕಲಾವೇದಿಕೆಯ ಎಲ್ರಿಗೂ ನನ್ನ ನಮನ. ಹಾಗೆ ತೀರ್ಪುಗಾರರಿಗಾಗಿ ಉದಯ್ ಕುಮಾರ್ ಸರ್, ಮತ್ತೆ ಪ್ರಾರ್ಥನೆ ಕುಂಜಿ ಬೆಟ್ಟ ಅವರು, ಹಾಗೆ ಜನಾರ್ದನ್ ಸರ್ ಅವರಿಗೆ ವಂದಿಸ್ತಾ
ಇನ್ನೇನಾದರೂ ನಾನು ಹೇಳದೆ ಬಿಟ್ಟಿದ್ದಲ್ಲಿ ಕ್ಷಮಿಸಿ. ಎಲ್ರಿಗೂ ವಂದನೆ. ಸರ್ವರಿಗೂ ನಮಸ್ಕಾರ. ಸುರಗಂಗಾ ಸಾಹಿತ್ಯ ಪುರಸ್ಕಾರ 2026 ಪ್ರೊಫೆಸರ್ ಉದಯ್ ಕುಮಾರ್ ಹಬ್ಬು, ಸರ್, ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದು ಬಹಳ ದೊಡ್ಡ ಹೆಸರು. ಕಾವ್ಯ, ಕಾದಂಬರಿ, ವಿಮರ್ಶೆ, ಅನುವಾದ ಹೀಗೆ ಹಲವು ಪ್ರಕಾರಗಳಲ್ಲಿ 80ಕ್ಕೂ ಹೆಚ್ಚು ಕೃತಿಗಳನ್ನು ಇಂಗ್ಲಿಷ್ನಲ್ಲೂ ಕನ್ನಡದಲ್ಲೂ ರಚಿಸಿದವರು ತಾವು. ತಮ್ಮ ಬೆಳಕು ಮಾರುವ ಹುಡುಗ ಕವನ ಸಂಕಲನ, ಉತ್ತರೆ ಕಾದಂಬರಿ, ಕೆಳದಿಯ ಚೆನ್ನಮ್ಮ ಕಾದಂಬರಿ, ಚಂದ್ರಗುಪ್ತ ಕಾದಂಬರಿ, ನಾಥಪಂಥ, ಬೌದ್ಧ ಸಾಹಿತ್ಯ, ವಚನ ಸಾಹಿತ್ಯಗಳ ಕುರಿತು 15ಕ್ಕೂ ಹೆಚ್ಚು ಕೃತಿಗಳು ಮತ್ತು ಸಾವಿರಾರು ಪುಸ್ತಕ ವಿಮರ್ಶಾ ಲೇಖನಗಳು ಕನ್ನಡ ಸಾಹಿತ್ಯಕ್ಕೆ ತಾವು ಸಲ್ಲಿಸಿದ ಅಪ್ರತಿಮ ಸೇವೆಗೆ ಸಾಕ್ಷಿಯಾಗಿ ನಿಲ್ಲುತ್ತವೆ. ತಮ್ಮ ಸಾಹಿತ್ಯ ಸೇವೆಗೆ ಕಾಂತಾವರ ಕನ್ನಡ ಸಂಘವು ಸಾಹಿತ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುತ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲಿ ಹುಟ್ಟಿ ತಾವು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಯಲ್ಲಾಪುರ ತಾಲೂಕಿನ ಮಂಚಿಕೇರಿಯಲ್ಲೂ, ಪ್ರೌಢ ವಿದ್ಯಾಭ್ಯಾಸವನ್ನು ಹೊನ್ನಾವರ ತಾಲೂಕಿನ ಹಳದಿಪುರದಲ್ಲೂ, ಕಾಲೇಜು ಶಿಕ್ಷಣವನ್ನು ಅಂಕೋಲಾದ GC ಕಾಲೇಜಿನಲ್ಲೂ, ಇಂಗ್ಲಿಷ್ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಶಿಕ್ಷಣವನ್ನು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲೂ ಪಡೆದಿದೆ. ಡಾಕ್ಟರ್ ಚಂದ್ರಶೇಖರ ಪಾಟೀಲರ ನೇತೃತ್ವದಲ್ಲಿ ನಡೆದ ಬಂಡಾಯ ಸಾಹಿತ್ಯದ ಚಳುವಳಿಯಲ್ಲಿ ಸಕ್ರಿಯರಾದರು. ಅಲ್ಲೇ ರಥೋತ್ಸವ ಎಂಬ ತಮ್ಮ ಪ್ರಥಮ ಕವನ ಸಂಕಲನವನ್ನು ಬಿಡುಗಡೆ ಮಾಡಿದ್ದೀರಿ. ಮುಂದೆ ಕಾರ್ಕಳ ತಾಲೂಕಿನ ಮುನ್ಕೂರು ಗ್ರಾಮದ ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನಲ್ಲಿ 33 ವರ್ಷಗಳ ಕಾಲ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಶಿಕ್ಷಣ ಕ್ಷೇತ್ರಕ್ಕೂ ಸೇವೆ ಸಲ್ಲಿಸಿ ಕೊನೆಯ 10 ವರ್ಷಗಳ ಕಾಲ ಪ್ರಾಂಶುಪಾಲರಾಗಿ ಆಡಳಿತದಲ್ಲೂ ಸೈ ಎನಿಸಿಕೊಂಡಿರು. ತಮ್ಮ ಮೇಧಾವಿತನವನ್ನು ಗುರುತಿಸಿ ಮತ್ತು ನಮ್ಮ ಕಥಾ ಸ್ಪರ್ಧೆಯ ತೀರ್ಪುಗಾರರಾಗಿ ಸಹಕರಿಸಿದ್ದಕ್ಕೆ ಕೃತಜ್ಞತಾಪೂರ್ವಕವಾಗಿ ತಮ್ಮನ್ನು ಸುರಗಂಗಾ ಸಾಹಿತ್ಯ ಪುರಸ್ಕಾರ 2026 ನೀಡಿ ಗೌರವಿಸಲು ನಮಗೆ ತುಂಬಾ ಸಂತೋಷವೆನಿಸುತ್ತದೆ. ಶಾರದೆಯ ರೆಕ್ಕೆ ಬಿಚ್ಚಿದ ಹಕ್ಕಿಯಂತಹ ಪುಸ್ತಕ ಪಾದಗಳಿಗೆ ಹಣೆಯೊತ್ತಿ ವೇದಿಕೆಯಲ್ಲಿರುವ ಎಲ್ಲ ಹಿರಿಯರಿಗೂ ಇಲ್ಲಿ ಸೇರಿರುವ ಎಲ್ಲ ಸಹೃದಯಿ ಬಂಧುಗಳಿಗೂ ನನ್ನ ನಮಸ್ಕಾರ. ಒಂದು ತುಳುನಾಡಿನ ಒಂದು ಜನಪದ ಕಥೆಯನ್ನು ನಾನು ಹೇಳ್ತೇನೆ. ಒಬ್ಬಳು ಸೊಸೆ, ಸಣ್ಣ ಪ್ರಾಯದ ಸೊಸೆ, ಅವಾಗೆಲ್ಲ ಬೇಗ ಮದುವೆ ಮಾಡ್ತಿದ್ರು. ಅವಳು ಅತ್ತೆ ಬಹಳ ಕಾಟ ಕೊಡ್ತಿದ್ಲಂತೆ, ಹೊಟ್ಟೆಗೂ ಹಾಕ್ತಿರ್ಲಿಲ್ಲ. ಯುಗ ಯುಗದಿಂದ ಹಸಿದ ಸೊಸೆ ಅವಳು. ಒಂದು ಸಲ ಅವಳಿಗೆ ತಾನು ಕಡುಬು ಮಾಡಿ ತಿನ್ಬೇಕು, ಬೆಣ್ಣೆಗೆ ಮುಳುಗಿಸಿ ತಿನ್ಬೇಕು ಅಂತ ಆಸೆ ಆ ಸೊಸೆಗೆ. ಆದ್ರೆ ಅತ್ತೆಯ ಕೈಯಲ್ಲಿ ಎಲ್ಲ ಇದ್ದಂತಹ ಕಾಲ. ಆ ಕಾಲದಲ್ಲಿ ಆ ಸೊಸೆ ಅತ್ತೆ ಯಾವಾಗ ಹೊರಗೆ ಹೋಗ್ತಾಳೆ ಅಂತಲೇ ಕಾಯ್ತಾ ಇರ್ತಾಳೆ. ಒಂದಿನ ಅತ್ತೆ ಎಲ್ಲಿಗೋ ಹೊರಡ್ತಾಳೆ ಏನೋ ಅಪರೂಪದಲ್ಲಿ. ಈ ಸೊಸೆ ಆರಾಮವ ಇವತ್ತಾದ್ರೂ ಕಡುಬು ಮಾಡಿ ತಿಂತೇನೆ ಅಂತ ಹೇಳಿ ಕಡುಬು ಮಾಡ್ತಾಳೆ. ಆಮೇಲೆ ಒಂದು ಮುದ್ದೆ ಬೆಣ್ಣೆ ಹಾಕಿ ಹೀಗೆ ಬೆಣ್ಣೆಗೆ ಮುಳುಗಿಸ್ತಾಳೆ, ಒಂದು ತುಂಡನ್ನು ಬಾಯಿಗಿಡ್ತಾಳೆ. ಬಾಯಿಗಿಟ್ಟ ಕೂಡ್ಲೆ ಹಿಂದಿನಿಂದ 2 ಕೈಗಳು ಬಂದು ಅವಳ ಕುತ್ತಿಗೆಯನ್ನು ಬಿಟ್ಟು, ಇನ್ನೂ ಆ ತುಂಡು ಇಳಿದಿಲ್ಲ, ಅವಳಲ್ಲಿಯೇ ಗೊಟ್ಟಕ್ಕಾಗ್ತಾಳೆ ಸೊಸೆ. ಆಮೇಲೆ ಅವಳು ಒಂದು ಹಕ್ಕಿ ಆಗ್ತಾಳೆ. ಅದು ಪಿಕ್ಕಳಿಕೆಯ ಹಕ್ಕಿ, ಎಕ್ಕದ ಹಕ್ಕಿ ಅಂತ ಹೇಳ್ತೇವೆ ನಾವು ತುಳುವಲ್ಲಿ. ಅದು ಅಂತ ಹೇಳಿ ಹಾಗೆ ಕೂಗುತ್ತದೆ. ಹಾಗೆ ಅದು ಕೂಗ್ತಾ ಹಟ್ಟಿಯ ಬಾಗಿಲಲ್ಲಿ ಕೂಗ್ಲಿಕ್ಕೆ ಶುರು ಮಾಡ್ತದೆ. ಅತ್ತೆಯ ಮನೆಗೆ ಬಂದು ಹಕ್ಕಿ. ಆವಾಗ ಮನೆಯಲ್ಲಿದ್ದ ಹಾಲು, ಬೆಣ್ಣೆ, ತುಪ್ಪ, ದನದ ಕೆಚ್ಚಲಿನ ಹಾಲು ಎಲ್ಲ ಒಣಗಿ ಹೋಗ್ತದೆ. ಇದು ಕತೆ. ಆದ್ರೆ ಇದೊಂದು ಬಂಡಾಯ ಕಾವ್ಯ ಅಂತ ನನ್ಗೆ ಅನಿಸ್ತದೆ. ಇದು ಬಂಡಾಯದ ಕತೆ ತನ್ಗೆ. ಆದ್ರೆ ಈ ಬಂಡಾಯ ನಮ್ಮ ವಿದೇಶಿ ಮಣ್ಣಿನಲ್ಲಿ ಅಷ್ಟು ಬಲಿಷ್ಠವಾಗಿ ಇಲ್ಲ. ಹೆಂಗಸನ್ನು ರಕ್ಕಸಿ ಮಾಡಿಲ್ಲ. ಅವಳು ಹಕ್ಕಿ ಆದ್ಲು. ಅವಳು ಹಕ್ಕಿ ಆಗ್ತಾಳೆ. ಅದಕ್ಕೋಸ್ಕರವೇ ನನ್ನ ಅಜ್ಜಿ ಹೇಳ್ತಿದ್ರು, ನೋಡು ಆ ಒಂದು ಹಕ್ಕಿ ಬರ್ಲಿಕ್ಕಿಲ್ಲ, ಆ ಹಕ್ಕಿಯ ಹೆಸರು ಅದು ಎಕ್ಕದ ಹಕ್ಕಿ ಅಂತ ಹೇಳ್ತಾರೆ, ನನಗೆ ನೋಡಿದ ನೆನಪಿಲ್ಲ. ಅದು ಬಂದ ಕೂಡಲೇ ಇವಳು ಅಜ್ಜಿ ಹೇಳ್ತಿದ್ರು, ನಂದು ಬಂದಿಯಾ, ಸಟ್ಟಗ ಹಾಕ್ಲಾ, ಸಟ್ಟಗ ಬಿಸಿ ಮಾಡ್ಲಾ, ನಿನ್ಗೆ ಬರೆ ಹಾಕ್ಲಾ ಅಂತ ಹೇಳ್ತಿದ್ರು. ಅಂದ್ರೆ ಅದು ಬಂದ್ರೆ ಹಾಲೆಲ್ಲ ಒಣಗಿ ಹೋಗ್ತದೆ ಅಂತ ಹೇಳುವಂತಹ ಕತೆ. ಹಾಗೆ ಎಷ್ಟೋ ಕಥೆಗಳು ಹಕ್ಕಿಗಳ ಕುರಿತೆ. ಒಂದು ಹಕ್ಕಿ ಕೂಗಿದ್ರೆ ನನ್ನ ಅಜ್ಜಿ ಹೇಳ್ತಿದ್ರು ಆವಾಗ, ಅಕ್ಕ ಕೇಳು ಕೇಳು, ಅದು ಏನ್ ಹಾಡ್ತಾ ಉಂಟು ಗೊತ್ತುಂಟ? ರಡ್ಡೆ ರಡ್ ತತ್ತಿದೀಯೆ, ಗುಡ್ಡೆ ಜೋಕ್ಲೆ, ಬೊಜ್ಜ ಗಾಂಡ್, ತುಳುವಲ್ಲಿ 2 2
ತತ್ತಿ ಇಟ್ಟೆ ಗುಡ್ಡೆ ಮಕ್ಕಳ ಬೊಜ್ಜಕ್ಕಾಯಿತು ಅಂತ ಹೇಳಿ ಅಲ್ಲೇ ಕತೆ ಗೊತ್ತಾಯ್ತು ನಮ್ಗೆ. ಗುಡ್ಡೆ ಮಕ್ಕಳು ಹೋಗಿ ಅದ್ರ ತತ್ತಿ ತಿಂತಿದ್ರು, ಮೊಟ್ಟೆ ತಿಂತಿದ್ರು, ಪಾಪ ಅದ್ರ ಗೋಳದು. ಈ ವಿದೇಶದ ಮಣ್ಣಲ್ಲಿ ನಾವು ಬಂಡಾಯವನ್ನು ನೋಡುತ್ತೇವೆ. ಅದು ಎಂತದ್ದು ಅಂತ ಹೇಳಿದ್ರೆ, ನಮ್ಮ ತುಂಬಾ ಯುರೋಪಿಯನ್ ರಂಗಭೂಮಿಯಲ್ಲಿ ಅತ್ಯಂತ ಪ್ರಾಚೀನ ರಂಗಭೂಮಿ ಗ್ರೀಕ್ ರಂಗಭೂಮಿ. ಅದರಲ್ಲಿ ಒಬ್ಬ ನಾಟಕಕಾರ ಸೋಫೋಕ್ಲೀಸ್ ಎನ್ನುವವ, ಅವನು ಬರೆದ ಒಂದು ನಾಟಕದಲ್ಲಿ ಇಬ್ರು ಅಥೆನ್ಸಿನ ಒಬ್ಬ ರಾಜನಿಗೆ ಇಬ್ರು ಹೆಣ್ಣು ಮಕ್ಕಳು ಇರ್ತಾರೆ, ಪ್ರೊಸೀನಿಯಾ ಮತ್ತು ಫಿಲೋಮೆಲಾ ಅಂತ ಹೇಳಿ. ಆ ಪ್ರೊಸೀನಿಯಳ ಗಂಡ ಫಿಲೋಮೆಲಳ ಮೇಲೆ ಅತ್ಯಾಚಾರ ಮಾಡಿ, ತಂಗಿಯ ಮೇಲೆ ಅತ್ಯಾಚಾರ ಮಾಡಿ, ಅವಳ ಹೆಂಡತಿಯ ತಂಗಿಯ ಮೇಲೆ ಅತ್ಯಾಚಾರ ಮಾಡಿ ನಾಲಗೆಯನ್ನೇ ಕತ್ತರಿಸಿ ಹಾಕ್ತಾನೆ. ಇನ್ನು ಅವಳು ಹೇಳಬಾರ್ದು ತಾನು ಮಾಡಿದ್ದು ಅತ್ಯಾಚಾರ ಅಂತ ಹೇಳಿ. ಈ ನಾಲಗೆ ಕತ್ತರಿಸುವ ಕೆಲಸ ಬಹಳಷ್ಟು ನಡೆದಿದೆ. ಆವಾಗ ಅವಳು ತನ್ನ ಮಗ್ಗದ ಲಾಳಿಯಲ್ಲಿ ಬಟ್ಟೆಯನ್ನು ನೇಯ್ತಾ ಅದರಲ್ಲಿ ಚಿತ್ರ ಮಾಡ್ತಾಳೆ. ಚಿತ್ರ ಮಾಡಿ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಿ ಅಕ್ಕನಿಗೆ ಹೇಳ್ತಾಳೆ. ಅವಳು ನಾಲಗೆ ಇಲ್ಲದಿದ್ರು ಚಿತ್ರದ ಮೂಲಕ ಚಿತ್ರ ಭಾಷೆ ಆಯ್ತು ಅವಳಿಗೆ ಅಲ್ಲಿ. ಆವಾಗ ಆ ಅಕ್ಕನಿಗೆ ಬಹಳ ಸಿಟ್ಟು ಬರ್ತದೆ. ನೋಡಿ, ಇಲ್ಲಿಯವರೆಗಿನ ಒಂದು ಮುಗಿ ಸರಿ ಆಯ್ತು, ಅವಳು ಅಭಿವ್ಯಕ್ತಿ ಮಾಡಿದ್ದು ಒಂದು ಕಲೆಯ ಮೂಲಕ. ಆಮೇಲೆ ಅವಳ ಅಕ್ಕ ಏನ್ ಮಾಡ್ತಾಳೆ, ತನ್ನ ಗಂಡನಿಂದ ತನಗೇ ಹುಟ್ಟಿದ ಮಗನನ್ನು ಇಟಸನನ್ನು ಕೊಂದು ಸೇಡು, ಅವಳು ರಾಕ್ಷಸಿ ಆಗ್ತಾಳೆ. ಅಂದ್ರೆ ಅನಂತರದಲ್ಲಿ ಅವರು ಮೂವರು ಹಕ್ಕಿಗಳಾಗ್ತಾರಂತೆ. ಇಬ್ರು ಕೋಗಿಲೆಗಳಾಗ್ತಾರೆ, ಆ ಗಂಡು ಹುಡುಗ ಒಂದು ನೆಲಕುಟುಕ ಹಕ್ಕಿ ಆಗ್ತಾನೆ, ಅದು ಕೊರವಂಜಿ ಹಕ್ಕಿ ಅಂತ ನಮ್ಮಲ್ಲಿ ಹೇಳ್ತೇವೆ, ಚಂದ್ರಮುಕುಟ ಹಕ್ಕಿ ಅದಾಯ್ತು ಅಂತ ಹೇಳ್ತಾರೆ. ಅದೇ ಅವರ ಮೀಡಿಯಾ ನಾಟಕದಲ್ಲಿಯೂ ಹಾಗೆ. ಮೀಡಿಯಾ ನಾಟಕದಲ್ಲಿ ತನ್ನ ಗಂಡ ಇನ್ನೊಬ್ಬಳನ್ನು ಮದುವೆ ಆದಂತ ಸಿಟ್ಟಿನಿಂದ ಮೀಡಿಯಾ ಏನ್ ಮಾಡ್ತಾಳೆ, ತನ್ನ ಆ ಗಂಡನಿಂದಲೇ ಹುಟ್ಟಿದ ಇಬ್ರು ಮಕ್ಕಳನ್ನು ಅವರನ್ನೇ ಕೊಲ್ತಾಳೆ. ಆ ಹುಡುಗಿಯನ್ನು ಕೂಡ, ಸವತಿಯನ್ನು ಕೂಡ ತನ್ನ ಮಕ್ಕಳ ಕೈಯಲ್ಲಿ ವಿಷದ ಲೇಪನದ ಗಿಫ್ಟ್ ಕಾಣಿಕೆಯನ್ನು ಕೊಟ್ಟು ಕಳಿಸ್ತಾಳೆ. ಅದನ್ನು ಅಂಗಿಯನ್ನು ಅವಳು ಧರಿಸಿದ ಕೂಡಲೇ ವಿಷ, ಅದು ಸ್ಲೋ ಪಾಯ್ಸನ್, ಅದರಲ್ಲಿ ನರಳಿ ಸಾಯ್ತಾಳೆ ಅವಳು. ಅವಳ ಅಪ್ಪ ಬಂದ ಮಗಳೇ ಅಂತ ಅಪ್ಪಿಕೊಂಡಾಗ ಅವನು ಸಾಯ್ತಾನೆ. ಇಂತಹ ಕಥೆಯನ್ನು ನಾವು ನೋಡಿದ್ದೇವೆ. ಅಂದ್ರೆ ನಮ್ಮಲ್ಲಿ ಹೆಣ್ಣು, ಆವಾಗ ಹೇಳಿದ್ರು ಗಂಡಸರನ್ನು ಖಳನಾಯಕರನ್ನಾಗಿ ಮಾಡ್ತಾ ಇದ್ದಾರೆ, ಅದು ಹೇಗೆ ಬದಲಾವಣೆ ಆಗ್ತಾ ಇದೆ ಎನ್ನುವಂತ ಸ್ಥಿತ್ಯಂತರವನ್ನು ಸರ್ ಹೇಳಿದ್ರು. ಆ ಕಾಲದಲ್ಲಿ ಹೆಣ್ಣು ಖಳನಾಯಕಿಯಾಗಿದ್ಲು. ನಮ್ಮ ನೆಲದಲ್ಲಿ ಇರುವ ಮಂತರೆಯನ್ನೇ ನೋಡಿ ನೀವು, ಅಥವಾ ಈಗಿನ ಧಾರಾವಾಹಿಗಳಲ್ಲಿ ಬರುವ ಹೆಣ್ಣು ಮಕ್ಕಳು, ನೀಲಿ ರೆಪ್ಪೆಯ ಹೆಣ್ಣು ಮಕ್ಕಳು ಧಾರಾವಾಹಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಬೇಡದ ಕುತಂತ್ರ ಎಲ್ಲ ಇರುವುದು ಅದರಲ್ಲಿ. ಅದು ಬರೆಯುವುದು ಗಂಡಸರೇ, ಧಾರಾವಾಹಿಯನ್ನು ಬರೆಯುವವರು ಯಾರು? ಗಂಡಸರು ಬರ್ತಾರೆ ಧಾರಾವಾಹಿಗಳಲ್ಲಿ, ಹೆಂಗಸರೆಲ್ಲರೂ ನಕ್ಕಸಿಯರು. ಇಲ್ಲ, ದೇವತೆಗಳು, ದೇವಿಯರು, ಅವರು ಮನುಷ್ಯರಲ್ಲ, ದೇವಿಯರು. ಒಂದು ಒಳ್ಳೆಯ ರೇಷ್ಮೆ ಸೀರೆ, ಚಿನ್ನ ಆಭರಣ ಹಾಕೊಂಡು ಮನೆಯಲ್ಲಿ ತ್ಯಾಗ ಮಾಡುವ ಮೂರ್ತಿಗಳು. ತ್ಯಾಗ, ನಿನ್ಗೆ ಗಂಡನ ಹತ್ರ ಹೇಳ್ತಾರೆ, ಓ ನಿನ್ಗೆ ಅವಳ ಮೇಲೆ ಇಷ್ಟ ಆಗಿದ, ಆಯ್ತು ನೀನು ಮದುವೆ, ಅಷ್ಟು ತ್ಯಾಗ, ಮಹಾತ್ಯಾಗಿಗಳು. ಮತ್ತು ಅದೇ ಬಟ್ಟೆಯಲ್ಲಿ ಬೇಕಾದ್ರೆ ರಾತ್ರಿ ನಿದ್ದೆ ಮಾಡ್ತಾರೆ, ರೇಷ್ಮೆ ಸೀರೆಯಲ್ಲಿ ನಿದ್ದೆ ಮಾಡ್ತಾರೆ. ಅಂತಹ ದೇವಿಯರೇ ಅಲ್ಲಿರುವುದು. ಒಂದ ರಾಕ್ಷಸಿಯರು, ಒಂದ ದೇವಿಯರು, ಅವರು ಮನುಷ್ಯರಾಗುವ ಒಂದ ದಾಸಿಯರು. ಒಂದು 4 ಗೋಡೆಗಳ ನಡುವೆ ಒಂದು ಮುಚ್ಚಿ ಹೋಗುವಂತಹ ವ್ಯವಸ್ಥೆ, ಪುರುಷ ಪ್ರಧಾನ ವ್ಯವಸ್ಥೆ. ಹಿಂದೆ 19ನೇ ಶತಮಾನ ಮೊನ್ನೆವರೆಗೂ ನಮ್ಮ ಸಾಹಿತ್ಯವನ್ನು ನಾವು ಗಮನಿಸಿದ್ರೆ ಬರ್ದವರೆಲ್ಲರೂ ಹೆಚ್ಚಿನವರು ಬಹುಪಾಲು ಗಂಡಸರು ಬರ್ದಾಗ ಅವರ ಪಾತ್ರಗಳು ಹೇಗಿರ್ತವೆ, ಗಂಡಸು ನುಡಿಸಿದ ದಾಸಿ ಭಾಷೆಯಲ್ಲೇ ನುಡಿತವೆ, ರಾಕ್ಷಸಿ ಭಾಷೆಯಲ್ಲೇ ನುಡಿತವೆ, ದೇವಿ ಭಾಷೆಯಲ್ಲೇ ನುಡಿತವೆ. ಅವುಗಳಿಗೆ ಅವುಗಳದ್ದೇ ಆದ ಮನುಷ್ಯ ಭಾಷೆ ಇಲ್ಲ. ಆದ್ರೆ ಇವತ್ತು ನಾವು ನೋಡಿದ್ರೆ ಈ 20 ಕಥೆಗಳನ್ನು ನೋಡುವಾಗ ಇಡೀ ಎಲ್ಲಾ ಕಥೆಗಳಲ್ಲಿಯೂ ಕೂಡ ಮನುಷ್ಯತ್ವದ ಹುಡುಕಾಟ ನಡೀತದೆ. ಮನುಷ್ಯ ಭಾಷೆಯನ್ನು ಹುಡುಕ್ತಾರೆ ಅವರು. ಅಂದ್ರೆ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಬದುಕು ಎನ್ನುವುದೇ ಹೆಣ್ಣಿಗೆ ಸೆಕೆಂಡರಿ ಆಗಿರುವಾಗ ಅವಳ ಭಾಷೆ ಹೇಗೆ ಅದು ಪ್ರಧಾನ ಆಗ್ಲಿಕ್ಕೆ ಸಾಧ್ಯ? ಅಧೀನವೇ, ಯಾವತ್ತಿಗೂ ಅಧೀನವಾಗಿಯೇ ಇತ್ತು ಇಲ್ಲಿಯವರೆಗೆ. ಈಗ ಸ್ಥಿತ್ಯಂತರ ಆಗ್ತಾ ಇದೆ. ಆ ಸ್ಥಿತ್ಯಂತರಕ್ಕೆ ಕನ್ನಡಿಯನ್ನು ನಮ್ಮ ಕಥೆಗಾರರು ಹಿಡಿತಾ ಇದ್ದಾರೆ. ಆದ್ರೆ ಅವರ ಇಲ್ಲಿಯ ಅನುಭವವನ್ನು ಅವರು ಹೇಗೆ ವ್ಯಕ್ತಪಡಿಸಿದ್ದಾರೆ ಎನ್ನುವುದರಲ್ಲಿ ಮುಖ್ಯ. ಯಾಕಂದ್ರೆ ಚಿತ್ರಕಲೆಯಲ್ಲಿ ಚಿತ್ರ ಭಾಷೆ, ಶಿಲ್ಪಕಲೆಯಲ್ಲಿ ರೂಪ ಭಾಷೆ, ರೂಪ ಬ್ರಹ್ಮ ಅಂತ ಹೇಳ್ತಾರೆ. ಸಂಗೀತದಲ್ಲಿ ನಾದ ಭಾಷೆ, ನಾದ ಬ್ರಹ್ಮ ಅಂತ ಹೇಳ್ತಾರೆ. ಸಾಹಿತ್ಯದಲ್ಲಿ ಭಾಷೆಯೇ ಭಾಷೆ. ಆ ಭಾಷೆಯೇ ಭಾಷೆ ಆಗಿರುವುದರಿಂದ ಅದು ಹೆಚ್ಚು ಪರಿಣಾಮಕಾರಿಯಾಗಿ ನಾವು ಸೂಕ್ಷ್ಮ ಸಂಗತಿಗಳನ್ನು ಕೂಡ ನಾವು ಚಿತ್ರಿಸಬಹುದು ಅದರಲ್ಲಿ. ಅದು ನಮಗೆ ಬಂದಂತಹ ಒಂದು ಒಳ್ಳೆಯ ಒಂದು ಧನಾತ್ಮಕ ಅಂಶ. ಭಾಷೆಯೇ ಭಾಷೆ ಎನ್ನುವಂಥದ್ದು. ಬೇರೆ ಕಲೆಗೆ ಇಲ್ಲದಂತಹ ಒಂದು ವ್ಯಾಪಕ ಗುಣ ನಮ್ಮ ಸಾಹಿತ್ಯಕ್ಕಿದೆ, ನಾಟಕಕ್ಕಿದೆ. ನಾಟಕದಲ್ಲಿ ಎಲ್ಲ ಕಲೆಗಳನ್ನು ಬಳಸ್ತಾರೆ. ನೃತ್ಯ ಇರ್ತದೆ, ವಾಸ್ತುಶಿಲ್ಪ, ಆಕಾರ ವಾಸ್ತುಶಿಲ್ಪ ಇರ್ತದೆ, ಮೂರ್ತಿ ಶಿಲ್ಪ ಇರ್ತದೆ,
ಸಂಗೀತ ನಾದ ಇರ್ತದೆ, ಸಾಹಿತ್ಯ ಸಂಭಾಷಣೆ ಇರ್ತದೆ, ಎಲ್ಲಾ ಕಲೆಗಳು ಒಟ್ಟು ಕೂಡಿದಂತಹ ಒಂದು ನಾಟಕ. ಅದು ಕೂಡ ಬಹಳ ಶ್ರೇಷ್ಠವಾದ ಸಂಗತಿ. ಅದರಲ್ಲಿ ಬಹಳಷ್ಟು ವ್ಯಾಪಕವಾದಂತಹ ಒಂದು ದೃಷ್ಟಿಕೋನವನ್ನು ನಾವು ವ್ಯಕ್ತಪಡಿಸಬಹುದು. ಇಲ್ಲಿ ನಾನು ನೋಡಿದಂತಹ ಕಥೆಗಳಲ್ಲಿ ಮೊದಲು ಬಂದಂತಹ 2-3 ಕಥೆಗಳು, ಪ್ರಥಮ, ದ್ವಿತೀಯ, ತೃತೀಯ, ಆ ಕಥೆಗಳು ಅಲ್ಲಿ ಬಳಸಿರುವ ಭಾಷೆ ಅದು ಬದುಕಿನ ಅನುಭವವನ್ನು ಒಂದು ಕಲಾತ್ಮಕ ಅನುಭವ ಮಾಡ್ತದಲ್ಲ, ಆ ಕಲಾತ್ಮಕವಾದ ಭಾಷೆ ಅದರಲ್ಲಿ ನೇರ ನಿರೂಪಣೆ ಅಲ್ಲ. ನೇರ ನಿರೂಪಣೆ ಆದ ಕೂಡಲೇ ಅದು ಸೋತು ಹೋಗ್ತದೆ, ಸೊರಗಿ ಹೋಗ್ತದೆ ಕಥೆಗಳು. ಹೌದು, ವಾಚ್ಯ ಆಗ್ತದೆ, ಅದರಲ್ಲಿ ಏನೂ ಇರುವುದಿಲ್ಲ. ಒಂದು ಪ್ರತಿಮೆ, ನಮ್ಮ ಹಿಂದಿನವರು ನೋಡಿ, ಈ ತರಾಸು ಅವರು ಬರೆದಂತಹ ತೊಟ್ಟಿಲು ತೂಗಿತು, ಅದರಲ್ಲಿ 2 ಪ್ರತಿಮೆಗಳು ಬರ್ತವೆ. ನಾವು ಬರೆಯುವವರು ಯಾವತ್ತಿಗೂ ನಮ್ಮ ಪರಂಪರೆಯನ್ನು ಮರಿಬಾರದು. ಪರಂಪರೆಯಲ್ಲಿ ಬಂದಂತಹ ಕಥೆಗಳನ್ನು 1-2 ಕಥೆಯನ್ನಾದ್ರೂ ನಾವು ಓದ್ಬೇಕು. ಅಂದ್ರೆ ಕಥಾತಂತ್ರ ಹೇಗಿದೆ ಅಂತ ನಮ್ಗೆ ಗೊತ್ತಾಗ್ತದೆ. ಆಗ ನಾನು ಬರಿಬೇಕಾದ್ರೆ ಒಂದು ಹೊಸ ಅನ್ವೇಷಣೆ ಮಾಡಬೇಕಾದ್ರೆ ಹಿಂದಿನವರು ಹೇಗೆ ಬರೆದಿದ್ದಾರೆ ಇಲ್ಲಿಯವರೆಗೆ ಎನ್ನುವುದಕ್ಕೆ ಪ್ರಾತಿನಿಧಿಕವಾಗಿ ಒಂದೊಂದು ಕಥೆಯಾದ್ರೂ ನಮ್ಗೆ ಪುರ್ಸೊತ್ತಾದಾಗ ನಾವು ಓದಬೇಕಾಗ್ತದೆ. ಆ ಒಂದು ಮಗು ಎಲುಬಿನ ಹಂದರವಾಗಿದೆ, ಸಮಯ ಉಂಟಲ್ಲ, ಎಲುಬಿನ ಹಂದರದ ಮಗು ಪಾಪ, ಅವಳು ಏನ್ ಮಾಡ್ತಾಳೆ, ತಾಯಿ ಇದ್ದಾಳೆ, ತಂದೆ ಬಿಟ್ಟು ಹೋಗಿದ್ದಾನೆ. ತಂದೆ ಯಾವತ್ತು ಹಾಗೆ ಒಂದ ಸ್ವಾಮೀಜಿ ಆಗುದು, ಒಂದ ವಿರಕ್ತನಾಗುವುದು, ತನಗೆ ಹುಟ್ಟಿದ ಮಕ್ಕಳನ್ನು ಹೆಂಡತಿಗೆ ಬಿಡುವುದು, ಸೀದಾ ಹೋಗುದು, ಅವನಿಗೆ ಮಾತ್ರ ವಿರಕ್ತಿ. ಶಿವರಾಮ್ ಕಾರಂತರ ಕಾದಂಬರಿಯಲ್ಲಿ ಅಂತಹ ಬಹಳ ವ್ಯಂಗ್ಯ ಪ್ರತಿಮೆಗಳು ಬರ್ತವೆ, ನಾವು ನೋಡಿದ್ದೇವೆ. ಸನ್ಯಾಸಿಯ ಬದುಕು ಇಂಥದ್ರಲ್ಲೆಲ್ಲ ಬಹಳ ಶ್ರೇಷ್ಠ ಕಾದಂಬರಿಗಳು ಕಾರಂತರದ್ದು. ಅಲ್ಲಿ ಅವನು ಬಿಟ್ಟು ಹೋಗಿದ್ದಾನೆ, ಬರಗಾಲ ಬಂದಿದೆ, ಹೆಂಗಸನ್ನು ಬಿಟ್ಟು ಹೋಗಿದ್ದಾನೆ, ಮಗುವನ್ನು ಬಿಟ್ಟು ಹೋಗಿದ್ದಾನೆ. ಆ ಹೆಂಗಸು ಮಗುವನ್ನು ತೊಟ್ಟಿಲಲ್ಲಿ ಇಟ್ಟು ನೋಡ್ತಾಳೆ, ಮಗು ಈಗಲೋ ಆಗಲೋ ಜೀವ ಬಿಡ್ತದೆ, ಯಾಕಂದ್ರೆ ಹೊಟ್ಟೆಗಿಲ್ಲ, ಅದಕ್ಕೆ ನೀರು ಕುಡಿಸ್ತಾ ಇದ್ದಾಳೆ. ಆ ಮಗು ಸತ್ತಿದೆಯೋ ಬದುಕಿದೆಯೋ ಅಂತ ನೋಡ್ಲಿಕ್ಕೆ ಅದು ಕಣ್ಣು ತೆರಿಬೇಕಷ್ಟೇ. ಕಣ್ಣು ಮುಚ್ಚಿದ್ರೆ ಅದು ಸತ್ತ ಹಾಗೆ, ಕಣ್ಣಿನಲ್ಲಿ ಅದರ ಮೈಯ ಇಡೀ ಜೀವವೇ ಕಾಣಿಸ್ತದಂತೆ, ಪಳ 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 ಪಳ. ಅದು ಎಂತ, ನನಗೆ ಮೈಯಂದು ಜುಮ್ಮ ಆಯ್ತು ಅದನ್ನ ಕಥೆಯನ್ನು ಓದುವಾಗ. ಆಮೇಲೆ ಆ ಮಗು ಕಣ್ಣು ಮುಚ್ಚಿದ್ರೆ ದೀಪವೇ ಆರಿ ಹೋದಾಗೆ ಕಾಣ್ತದಂತೆ. ಆ ರೀತಿಯ ಒಂದು ವರ್ಣನೆ ಬರ್ತದೆ. ಅವಳು ಹೇಗಾದ್ರೂ ಸರಿ, ನಾನು ಮಗುವಿಗೆ ಏನಾದ್ರೂ ತರದಿದ್ರೆ ಮಗು ಸಾಯ್ತದೆ ಅಂತ ಅವಳು ಹೊರಡ್ತಾಳೆ. ಅವಳು ಹೊರಡುವಾಗ ದಾರಿಯು, ಇಡೀ ದಾರಿಯಲ್ಲಿ ಒಂದು ಹಿನ್ನೋಟ, ಹಿನ್ನೋಟ ತಂತ್ರ ಬರ್ತದೆ. ಫ್ಲಾಶ್ ಬ್ಯಾಕ್ ಅಂದ್ರೆ ಅವಳು ಮುಂದೆ ಹೋಗ್ತಾಳೆ ಕಾಳಿಗೋಸ್ಕರ ಬೇರೆ ಪಟ್ಟಣಕ್ಕೆ. ಅವಳ ನೆನಪುಗಳು, ಸುಖದ ನೆನಪುಗಳು ಹಿಂದೆ 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 ಹೋಗ್ತಾ ಇರ್ತದೆ. ಹಾಗೆ ಅವಳು ಹೋಗುವ ಹೊತ್ತಿಗೆ ಒಂದು ಕಾಗೆ ಕ್ರಾ ಕ್ರಾ ಅಂತ ಕೂಗ್ತದೆ. ಅಲ್ಲಿಯೇ ಒಂದು ಪ್ರತಿಮೆ ಸೃಷ್ಟಿ ಆಯಿತು, ಏನೋ ಒಂದು ಇಲ್ಲಿ ಉಂಟು ಅಂತ ಹೇಳಿ. ಮತ್ತೊಂದು ಕಪ್ಪು ಬೆಕ್ಕು ಹಾರಿ ಅದರ ಮೀಸೆಯನ್ನು ಅದೇ ನೆಕ್ಕಿಕೊಂಡು ಇವಳನ್ನು ಗುರಾಯಿಸಿ ನೋಡಿ ಓಡ್ತದೆ. ಅಲ್ಲಿಯೇ ಬೆಕ್ಕು ಕಾಮದ ಸಂಕೇತ ಆಗ್ತದೆ. ಇವಳ ದಾರಿಯಲ್ಲಿ ಏನೋ ಒಂದು ಕಾಮದ ಒಂದು ಹಿಂಸೆ ಉಂಟು ಅಂತ ಒಂದು ಮುನ್ಸೂಚನೆ ಕೊಡ್ತಾಳೆ ಅವಳು. ಆದ್ರೆ ಅದು ಮುನ್ಸೂಚನೆ ಅಂತ ಗೊತ್ತಾಗುವುದು ಇಡೀ ಕತೆ ಮುಗ್ದ ಮೇಲೆ. ನಾನು ಇಡೀ ಕತೆ ಓದಿ ಆಮೇಲೆ ವಿಮರ್ಶೆ ಮಾಡುವಾಗ ಅದು ಮುನ್ಸೂಚನೆ ಅಂತ ನಂಗೆ ಮೊದ್ಲೇ ಗೊತ್ತಾದ್ರೆ ಅದು ಕತೆ ಹೋಯ್ತಲ್ಲ. ಇಡೀ ಕತೆ ಓದಿದ ಮೇಲೆ ನಂಗೆ ಗೊತ್ತಾಗ್ತದೆ. ಅವಳು ಮುಂದೆ ಹೋಗಿ ಪಾಪ ಕಾಳಿಗೋಸ್ಕರ ಬೆಳಗಿನಿಂದ ಸಂಜೆ ತನಕ ಅಲ್ಲಿಯ ಆ ಮ್ಯಾನೇಜರ್ ಬಹಳ ರಾತ್ರಿ ಕೊಡ್ತೇನೆ ನಿಮಗೆ ಕಾಳು ಅಂತ ಹೇಳಿ, ಅವಳು ಗೊತ್ತೇ ಇರುವುದಿಲ್ಲ ಪಾಪ ಎಷ್ಟು ಒಳ್ಳೆಯವನು ಅಂತ ಎಣಿಸ್ಕೊಂಡಿರ್ತಾಳೆ ಆ ತಾಯಿ ಪಾಪ. ಅವಳು ಒಳಗೆ ಹೋದ ಕೂಡಲೇ ಅವಳ ಮೇಲೆ ಅತ್ಯಾಚಾರ ಆಗ್ತದೆ. ಅವಳು ಕಾಳನ್ನು ಆದ್ರೂ ಕೂಡ ಹಿಡ್ಕೊಂಡು, ಒಂದು ಕಡೆ ಮಾನಸಿಕ ದೈಹಿಕ ನೋವು, ಒಂದು ಕಡೆ ಕಾಳು, ಅದನ್ನು ಹಿಡ್ಕೊಂಡು ಓಡಿ ಬರ್ತಾಳೆ. ಬರುವಾಗ ಮಗು ಸತ್ತಿರ್ತದೆ. ಆ ಕಥೆ ಎಂಡು ಮಾಡ್ತಾರೆ ಅವರು. ತೊಟ್ಟಿಲು ತೂಗ್ತಾಳೆ ಆಕಾಶದವರೆಗೆ ತೂಗ್ತಲೇ ಉಂಟು ಅಂತ. ಅದನ್ನು ಓದುವಾಗ ಮಂಜು ಅಂತ ಕಥೆಗಳು. ಗಿರಿಬಾಲೆಯ ಕಥೆ ಇರ್ಬೋದು, ತಾಯಿಯೇ ಶಾಂತಿ ಅಂತ ಹೇಳಿ, ಶಾಂತಿ ತಾಯಿಯೇ ಎನ್ನುವಂತಹ ಕಥೆ ಇರ್ಬೋದು. ಅನಂತಮೂರ್ತಿ ಅವರು ಅವ್ವ ಬರೀತಾರೆ. ಎಂತಹ ಅವ್ವ ಅದು ನಮ್ಮಲ್ಲಿ ನಾವು ಜನಪದ ನಮ್ಮ ಮಕ್ಕಳನ್ನು ಹೆಚ್ಚಾಗಿ ಕಥೆ ಎನ್ನುವುದು ನಾವು ಹೇಳ್ತೇವೆ 19ನೇ ಶತಮಾನದಲ್ಲಿ, ಅಥವಾ ಇಂಗ್ಲಿಷ್ನ ಶಾರ್ಟ್ ಸ್ಟೋರಿ ಬಂತು ನಮ್ಮಲ್ಲಿ, ಅದು ಸಣ್ಣ ಕಥೆ ಹೇಳ್ತೇವೆ. ಆದ್ರೆ ಕಥೆ ಹೇಳುವ ತಂತ್ರ ಇಡೀ ಜಗತ್ತಿನ ತಂತ್ರ, ಅದು ಬಹಳ ಹಿಂದಿನಿಂದಲೇ ಇತ್ತು. ನಮ್ಮ ಜನಪದ ಕಥೆಗಳು ಏನು, ಅದೇ ಕಥೆ ಹೇಳುವ ತಂತ್ರ. ಸಣ್ಣ ಕಥೆ ಎನ್ನುವುದು ಬಂದದ್ದು ನಮ್ಮ ಪಂಜೆ ಮಂಗೇಶ್ರಾಯರ ಮೊದಲ ಕಥೆ ನನ್ನ ಚಿಕ್ಕ ತಾಯಿ 1900ರಲ್ಲಿ. ಮತ್ತೆ ಮಾಸ್ತಿಯವರೇ ಹೇಳ್ತಾರೆ, ನಾನಲ್ಲ ಸಣ್ಣ ಕಥೆಗಳ ಜನಕ, ಪಂಜೆ ಮಂಗೇಶ್ರಾಯರು ಅಂತ ಹೇಳ್ತಾರೆ ಅವರು. ನಮ್ಮ ದಕ್ಷಿಣ ಕನ್ನಡದ ಪಂಜೆ ಮಂಗೇಶ್ರಾಯರು ಅಂತ ಹೇಳಿ. ನನ್ನ ಚಿಕ್ಕ ತಾಯಿ, ನನ್ನ ಚಿಕ್ಕ ತಂದೆಯ ಉಯಿಲು, ಇಂಥದ್ದು ಕಮಲಾಪುರದ ಹೋಟ್ಲಲ್ಲಿ ಇಂಥದ್ದೆಲ್ಲ ಬರೆದಿದ್ದಾರೆ. ಇಂಥ ಕಥೆಗಳು. ಅವ್ವದಲ್ಲಿ ಆ ಮಗು ಹಸಿತದೆ, ಹಸಿದ ಮಗುವಿಗೆ ಕೊಡ್ಲಿಕ್ಕೆ ಅವಳಲ್ಲಿ ಗತಿ ಇಲ್ಲ ಅಮ್ಮನಿಗೆ. ಅವಳು ಹೊರಗೆ ಮಗುವನ್ನು ನೋಡು, ನೀನು ಇನ್ನೂ ಅರ್ಧ ರೊಟ್ಟಿ ಬೇಕು ಹೇಳಿದ್ರೆ ಉಂಟಲ್ಲ, ಒಂದು ಇಡೀ ರೊಟ್ಟಿ ಬೇಕು ಹೇಳಿದ್ರೆ ಅರ್ಧ ತಿನ್ನು, ಒಂದು ಕೊಡ್ಲಿಕ್ಕೆ ಆಗುದಿಲ್ಲ, ನಿನ್ನನ್ನು ಹೊರಗೆ ಹಾಕ್ತೇನೆ.
ಪಾಪ ಮಗುವಿಗೆ ಹಸಿವು, ಅದು ಬೇಕು ಅಂತ ಹಠ ಮಾಡ್ತದೆ. ಇದಕ್ಕೆ ಬುದ್ಧಿ ಕಲಿಸಲೇಬೇಕು, ಅವಳಿಗೆ ವಿಧಿ ಇಲ್ಲ ಬೇರೆ. ಆ ಮಗುವನ್ನು ಅವಳು ಹೊರಗೆ ಹಾಕ್ತಾಳೆ. ಹೊರಗೆ ಹಾಕಿದ ಒಂಚೂರು ಹೊತ್ತಲ್ಲಿ ಮಗು ಅಮ್ಮ ಅಮ್ಮ ಅರ್ಧ ರೊಟ್ಟಿ ಸಾಕಮ್ಮ, ಇಡೀ ರೊಟ್ಟಿ ಬೇಡಮ್ಮ, ಬಾಗಿಲು ತೆಗಿ, ಕಣ್ಣು ಬಿಳಿ ಬಿಳಿ, ಬಾಲ ಪಟಪಟ ಹೇಳ್ತದೆ. ಅವಳಿಗೆ ಹೇಳುವಾಗಲೂ ಇವಳು ಒಂಚೂರು ಬುದ್ಧಿ ಬರಲಿಲ್ಲ, ಇವಳಿಗೆ ಮಂಡೆಗೆ ಹೋಗ್ಲಿಲ್ಲ. ಪಾಪ ಹೊರಗೆ ಬರ್ತಾಳೆ, ಕುಲಿಕೊಂಡು ಹೋಗಿ ಆಗಿದೆ ಮಗುವನ್ನು. ಇದೇ ಕಥೆಯನ್ನು ಹಿಡ್ಕೊಂಡು ಅನಂತ ಮೂರ್ತಿಯವರು ಈ ಹೊಸ ಕಾಲದ ಕಥೆಯನ್ನು ಹೇಳಿದ್ದಾರೆ. ಮಗು ಮಲಗಿದೆ ಕಾಲಿನ ಮೇಲೆ, ಎರಡನೇ ಮಗು ಶೀನನಿಗೆ ಕತೆ ಹೇಳ್ತಾ ಇದ್ದಾಳೆ ತಾಯಿ. ಹೇಳುವಾಗ ಅಳ್ಳಿಗೆ ಶುರು ಮಾಡ್ತಾಳೆ. ಯಾಕಮ್ಮ ಅಳ್ತಿ ನೀನು? ಈಗ ನಾನು ಹೇಗಾದ್ರೂ ಹಗುರಾಗ್ಬೇಕು ಅಂತ ಹೇಳಿ ಶೀನನಿಗೆ ಅವಳು ಕತೆ ಹೇಳ್ತಾಳೆ. ನನ್ನ ಮಗ, ಮೊದಲ ಗಂಡನ ಮಗ ಓಡಿ ಹೋಗಿದ್ದಾನೆ. ಅದು ಪೂರ್ತಿ ಕತೆ ಹಾಗೇ ಮುಂದುವರಿತದೆ ಕೊನೆಯ ತನಕ. ಅಂತಹ ಕಥೆಗಳನ್ನು ನಾವು ಓದ್ಲೇಬೇಕು, ಅಥವಾ ವೈದೇಹಿಯವರ ಕಥೆಗಳನ್ನು ನಾವು ಓದ್ಲೇಬೇಕಾಗ್ತದೆ. ಇಲ್ಲಿ ನನಗೆ ಮೊದಲ ಕತೆ, ಎರಡನೇ ಕತೆ, ಮೂರನೇ ಕತೆ ಸಾಧಾರಣ ಪ್ರತಿಭೆ ಬಂದಿದೆ. ಅದು ಯಾಕೆ ಅಷ್ಟು ಪ್ರಿಯ ಆಯಿತು ಅಂದ್ರೆ ಮುಂಡಪ್ಪ ಮಾವಿನ ಮರ ನೋಡಿ, ಅಲ್ಲಿ ಪ್ರತಿಭೆ ಅದು ಕಥೆಯೇ. ನಂಗೆ ಶಿವಕೋಟ್ಯಾಚಾರ್ಯನ ಒಡ್ಡಾರಾಧನೆಯಲ್ಲಿ ನಾವು ಗಮನಿಸಿದ್ದೇವೆ, 9ನೇ ಶತಮಾನದ ಮೊದಲ ಕತೆ, ಜನಪದ ಕಥೆಗಳನ್ನು 19 ಕಥೆಗಳನ್ನು ಇಟ್ಟುಕೊಂಡೇ ಕೋಟ್ಯಾಚಾರ್ಯ ಬರೆದಿರುವಂತದ್ದು. ಅದರಲ್ಲಿ ಅಗ್ನಿರಾಜ ಎನ್ನುವ. ಸರ್ವರಿಗೂ ನಮಸ್ಕಾರ. ಸುರಗಂಗಾ ಕಲಾ ಸಾಹಿತ್ಯ ಮಹಿಳಾ ವೇದಿಕೆ ಕುಂದಾಪುರ ಸುರಗಂಗಾ ಸಾಹಿತ್ಯ ಪುರಸ್ಕಾರ 2026, ದಿನಾಂಕ 8/8/2026, ಸ್ಥಳ ಕುಂದಾಪುರ. ಡಾಕ್ಟರ್ ಕಾತ್ಯಾಯಿನಿ ಕುಂಜಿಮೆ. ಕಳೆದ ಸುಮಾರು 25 ವರ್ಷಗಳಿಂದ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ದುಡಿಯುತ್ತಿದ್ದೀರಿ. ಕವನ ಸಂಕಲನ, ಆಧುನಿಕ ವಚನಗಳು, ಕಾದಂಬರಿ, ನಾಟಕ, ವಿಮರ್ಶೆ, ವೈಚಾರಿಕ ಲೇಖನ, ಅನುವಾದ ಹೀಗೆ ಎಲ್ಲಾ ಪ್ರಕಾರಗಳಲ್ಲಿ ಬರೆಯುತ್ತಾ ಪುಸ್ತಕಗಳನ್ನು ಪ್ರಕಟಿಸುತ್ತಾ ಬಂದಿದ್ದೀರಿ. ಕನ್ನಡ ಮತ್ತು ತುಳು ಭಾಷೆಗಳಲ್ಲಿ 38 ಪುಸ್ತಕಗಳನ್ನು ಪ್ರಕಟಿಸಿದ್ದೀರಿ. ಕನ್ನಡ ನಾಡು ಗುರುತಿಸಿದ ಹೆಮ್ಮೆಯ ಲೇಖಕಿಯಾಗಿದ್ದೀರಿ. ವಿಚಾರ ಸಂಕಿರಣಗಳಲ್ಲಿ 100 ಬಾರಿ ಉಪನ್ಯಾಸಗಳನ್ನು ನೀಡಿ ಉತ್ತಮ ವಾಗ್ಮಿ ಎಂಬ ಹೆಸರನ್ನೂ ಗಳಿಸಿದ್ದೀರಿ. ತಮ್ಮ ಸಾಧನೆಗಳನ್ನು ಗುರುತಿಸಿ ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ನಾಟಕ ಅಕಾಡೆಮಿ, ಕರ್ನಾಟಕ ಲೇಖಕಿಯರ ಸಂಘ, ಧಾರವಾಡದ ದರಾಬೇಂದ್ರೆ ಟ್ರಸ್ಟ್, ಬಸವರಾಜ ಕಟ್ಟಿಮನಿ ಪ್ರತಿಷ್ಠಾನ, ಬೆಂಗಳೂರಿನ ಅತ್ತಿಮೊಬ್ಬೆ ಪ್ರತಿಷ್ಠಾನ, ಮೂಡುಬಿದಿರೆಯ ವರ್ಧಮಾನ ಪ್ರತಿಷ್ಠಾನ, ಬೆಳಗಾವಿಯ ಡಿಎಸ್ ಕಟ್ಕಿ ಪ್ರತಿಷ್ಠಾನ, ಶಿವಮೊಗ್ಗದ ಕರ್ನಾಟಕ ಸಂಘ, ಉಡುಪಿಯ ತುಳುಕೂಟ, ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ, ಕರಾವಳಿ ಲೇಖಕಿಯರು ಮತ್ತು ವಾಚಕಿಯರ ಸಂಘ, ಕದ್ರಿ ಲಯನ್ಸ್ ಕ್ಲಬ್, ತುಮಕೂರಿನ ನಾಗಶ್ರೀ ಪ್ರತಿಷ್ಠಾನ, ಸವದತ್ತಿಯ ಸಹೃದಯಿ ಪ್ರತಿಷ್ಠಾನ, ಉಡುಪಿಯ ರಥಬೀದಿ ಗೆಳೆಯರು ಮೊದಲಾದ ಸಂಸ್ಥೆಗಳು ತಮ್ಮನ್ನು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿ ಗೌರವಿಸಿವೆ. ಉಡುಪಿ ತಾಲೂಕಿನ ಕರಂದಾಡಿ ಎಂಬಲ್ಲಿ ಜನಿಸಿದ ತಾವು ಕನ್ನಡ ಸಾಹಿತ್ಯದಲ್ಲಿ MA ಪದವಿ ಪಡೆದು ಬಳಕಳ ಸೀತಾರಾಮ ಭಟ್ಟರ ಮಕ್ಕಳ ಸಾಹಿತ್ಯದ ಕುರಿತು ಸಂಶೋಧನೆ ನಡೆಸಿ ಮಣಿಪಾಲದ ಮಾಹೆ ವಿಶ್ವವಿದ್ಯಾನಿಲಯದಿಂದ PhD ಪಡೆದಿದೆ. ಬಹುಮುಖ ಪ್ರತಿಭಾವಂತರಾದ ತಾವು ಹಿಂದೂಸ್ಥಾನಿ ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡಿ ವಿಶಾರದ ಪದವಿಯನ್ನೂ ಪಡೆದಿದ್ದೀರಿ. ಲಲಿತ ನಾಟಕಗಳಿಗೆ ತಮ್ಮ ಗಾಯನದ ಮೂಲಕ ಹಿನ್ನೆಲೆಯನ್ನು ಒದಗಿಸುತ್ತಿದ್ದೀರಿ. ಉಡುಪಿಯ ಪ್ರತಿಷ್ಠಿತ MGM ಕಾಲೇಜಿನಲ್ಲಿ 15 ವರ್ಷಗಳ ಕಾಲ ಪ್ರಾಧ್ಯಾಪಕಿಯಾಗಿ ಸೇವೆ ಸಲ್ಲಿಸಿ ಪೂರ್ಣಕಾಲಿಕ ಲೇಖಕಿಯಾಗಿ ಕನ್ನಡ ಸಾಹಿತ್ಯಕ್ಕೆ ಸೇವೆ ಸಲ್ಲಿಸುವ ಉದ್ದೇಶದಿಂದ ಸ್ವಯಂ ನಿವೃತ್ತಿ ಪಡೆದರು. ತಮ್ಮ ಅಪ್ರತಿಮ ಸಾಧನೆಗಳನ್ನು ಗುರುತಿಸಿಕೊಳ್ಳುತ್ತಾ ನಮ್ಮ ಕಥಾಸ್ಪರ್ಧೆಯ ತೀರ್ಪುಗಾರರಾಗಿ ಸಹಕರಿಸಿದ್ದಕ್ಕೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ತಮಗೆ ಸುರಗಂಗಾ ಸಾಹಿತ್ಯ ಪುರಸ್ಕಾರ 2026 ಅನ್ನು ನೀಡಿ ಗೌರವಿಸಲು ತುಂಬಾ ಸಂತೋಷವೆನಿಸುತ್ತದೆ. ಎರಡನೇದಾಗಿ ಸೀತೆ ಕೂಡ ಈ ಒಂದು ಪ್ರಸಂಗ ಹೇಳ್ತೇನೆ. ರಾವಣನ ಒಂದು ಲಂಕೆಯನ್ನು ಗೆದ್ದು ಬರ್ತಾನೆ. ಆಗ ರಾಮ ಸೀತೆ ನೋಡ್ಲಿಕ್ಕೆ ಹೋಗುದಿಲ್ಲ. ಗೊತ್ತಾ ನಿಮಗೆ? ಹೋಗುದಿಲ್ಲ. ಆಗ ಸೀತೆ ಹೇಳ್ತಾಳೆ, ಇಷ್ಟು ತಿಂಗಳು ನಾನು ದೂರ ಇದ್ದೇನೆ, ನನ್ನ ಗಂಡನ ನೋಡ್ಲಿಕ್ಕೆ ಬರಲಿಲ್ಲ ಅಲ್ಲ ಹನುಮಂತ, ಹೋಗಿ ಹೇಳು. ಆಗ ಹನುಮಂತ ಪಾಪ ರಾಮ ಹೋಗಿ ಹೇಳ್ತಾನೆ, ಸೀತೆ ಬಂದು ನೋಡ್ಬೇಕು ಅಂತ ಬಯಸ್ತಾ ಇದ್ದಾಳೆ. ಅವ ಸೀತೆ ರಾಮ ಹೋಗ್ತಾನೆ, ಅವಳು ನೋಡುದಿಲ್ಲ, ಸೀತೆ ನೋಡುದಿಲ್ಲ. ಹೇಳ್ತಾನೆ, ನೀನು ರಾವಣನೊಟ್ಟಿಗೆ ಕೆಲವು ದಿನ ಇದ್ದಿ, ಹಾಗಾಗಿ ನನಗೆ ನೀನು ಬೇಡ. ನನ್ನ ಉದ್ದೇಶ ರಾವಣನ ಕೊಳ್ಳೋದು, ಲಂಕೆಯನ್ನು ಗೆಲ್ಲದ ಕೆಲಸ ಆಯ್ತು, ನನ್ನ ಪ್ರತಿಷ್ಠೆಗೆ ಮುಗಿತು. ನೀನು ಈಗ ಯಾರೊಟ್ಟಿಗೆ ಬೇಕಾದ್ರೂ ಹೋಗು ಸೀತೆ, ವಿಭೂಷಣಿ ಬೇಕಾ ಹೋಗು, ಅಥವಾ ಅವನ ತಮ್ಮನೊಟ್ಟಿಗೆ ಹೋಗು, ಅವನೊಟ್ಟಿಗೆ ಹೋಗು, ನನ್ನೊಟ್ಟಿಗೆ ಬೇಡ ಅಂತ ಹೇಳ್ತಾನೆ. ನೋಡಿ ಎಷ್ಟು ಒಂದು ಕರುಣಾಜನಕ ವ್ಯಕ್ತಿ, ಒಬ್ಬ ಪ್ರೀತಿಯಿಂದ
ಗೌರವದಿಂದ ತನ್ನ ಗಂಡ ನೋಡುವಂತಹ ಸೀತೆಗೆ ಹೇಳ್ತಾನೆ, ನೀನು ನನಗೆ ಬೇಡ. ಆಗ ಕೊನೆಯಲ್ಲಿ ನೋಡ್ತಾ ನೋಡಿ, ನೀವು ಹೇಳಿದಾಗೆ ಸೀತೆಯನ್ನ ಕಾಡಿ ಕಳಿಸ್ತಾನೆ. ಅಲ್ಲಿ ಎರಡು ಮಗುವಿನ ಲವಕುಶರಿಗೆ ಹೇಳ್ತಾಳೆ. ಬಂದ್ಮೇಲೆ ಕೂಡ ಅವಳಿಗೆ ಸುಖ ಇಲ್ಲ. ಕೊನೆಗೆ ಏನ್ ಮಾಡಿದ್ಲು ಅವಳು ಸೀತೆ? ಭೂಗತಲ್ಲ ಆತ್ಮಹತ್ಯೆ ಮಾಡ್ಕೊಂಡು, ಹೌದಾ? ಶಿ ಕಮಿಟೆಡ್ ಸುಸೈಡ್. ಯಾಕಂದ್ರೆ ನನಗೆ ಇಂಥ ಒಂದು ಪುರುಷ ಪ್ರಧಾನ ಗೌರವ ಬದುಕಿಗೆ ಸಾಧ್ಯ ಇಲ್ಲ ಅಂತ ಹೇಳಿ ಅವಳೇನು ಮಾಡಿದ್ಲು? ಭೂಗತ, ಭೂಮಿ ತಾಯಿ ಅಂತ ತಗೊಂಡ್ಬಿಟ್ಟು, ಭೂಮಿ ತಾಯಿ ಅಲ್ಲಿ ಕತೆ ಕೊಡ್ತಾರೆ. ಭೂಮಿ ತಾಯಿ ಓಪನ್ ಆದ್ಲು, ಅವಳು ಒಳಗೆ ಹೋದ್ಲು ಅಂತ. ಅದಲ್ಲ, ನಿಜವಾಗಿ ಅವಳು ಆತ್ಮಹತ್ಯೆ ಮಾಡಿಕೊಂಡು, ಯಾಕಂದ್ರೆ ಸಹಿಸ್ಕೊಳ್ಳಿಕ್ಕೆ ಆಗ್ಬೇಕು. ಒಂದು. ಎರಡನೇದಾಗಿ ದ್ರೌಪದಿ ಕತೆ ನೋಡಿ. ನಾನು ತುಂಬಾ ದೊಡ್ಡ ನಿಲ್ಲಿಸಿ ಕೇಳ್ಬಿಡಿ. ದ್ರೌಪದಿ ಕತೆ ನೋಡಿ. ಆ ಸ್ಥಾನದಲ್ಲಿ 5 ಜನ ಗಂಡಂತರಿದ್ದಾರೆ. ದುಶ್ಯಾಸನ ಅವಳ ಸೀರೆ ಹಿಡಿತಾನೆ. ಸೆಳೆದು ಇದ್ದಾಗ ದುಶ್ಯಾಸನ ಕರ್ಣ ಹೇಳ್ತಾನೆ, ಅಥವಾ ಎಲ್ಲರೂ ಅವಮಾನ ಮಾಡ್ತಾರೆ. ಈ ದ್ರೌಪದಿ ಮೇಲಿನ ನೀಲೆಯಣ್ಣ ನಮ್ಮ ಜೀವನ, ಗಾಳಿ ನೂಕಿದ ತೀರ ಸೇರಿ ಪಯಣ ಪಾವನ. ನೀರ ಮೇಲಿನ ನೀಲೆಯಣ್ಣ ನಮ್ಮ ಜೀವನ, ಗಾಳಿ ನೂಕಿದ ತೀರ ಸೇರಿ ಪಯಣ ಪಾವನ. ಯಾರಿಗೂ ತಿಳಿಯದಂತ ನೂರುಗುಟ್ಟು ನೀರಲಿ, ನೀರಗೆ ಮಾತ್ರ ದೊರೆವ ಮುತ್ತು ರತ್ನಗಳಾಗಲಿ. ದೂರದ ದಾರಿಯೇ ದೀಪ ನಮಗೆ ಇರುಳಿನಲ್ಲಿ, ನೀರ ಮೇಲಿನ ನೀರೆಯಣ್ಣ ನಮ್ಮ ಜೀವನ, ಗಾಳಿ ನೂಕಿದ ತೀರ ಸೇರಿ ಪಯಣ ಪಾವನ. ತೀರವ ಬಿಟ್ಟ ಗಳಿಗೆ ನೀರೇ ನಮ್ಮ ದೇವರು, ಸೇರಿದ ಮೇಲೆ ಮಾತ್ರ ಅಣ್ಣ ತಮ್ಮ ಮನೆ ಮಾರು. ದಡದಲ್ಲಿ ಕಾಯ್ವರು ಬೆದರು ಗಣ್ಣ ಹೆಂಡಿರು, ನೀರ ಮೇಲಿನ ನೀರೆಯಣ್ಣ ನಮ್ಮ ಜೀವನ, ಗಾಳಿ ನೂಕಿದ ತೀರ ಸೇರಿ ಪಯಣ ಪಾವನ. ಮನೆ ಸೇರಿ ಮಲಗುವಾಸೆ ಉರಿಯುವುದೆಮ್ಮಯದೆಯಲಿ, ಕುಣಿಯುವ ಚಿಣ್ಣರನ್ನು ಎತ್ತುವಾಸೆಗಳಲ್ಲಿ. ಸಲಿ ಸಲಿ ಆಸೆಯ ಕರುಣಿ ದೈವ ನಿಜದಲ್ಲಿ, ನೀರ ಮೇಲಿನ ನೀಲೆಯಣ್ಣ ನಮ್ಮ ಜೀವನ, ಗಾಳಿ ನೂಕಿದ ತೀರ ಸೇರಿ ಪಯಣ ಪಾವನ. ನೀರ ಮೇಲಿನ ಲೀಲೆಯಣ್ಣ ನಮ್ಮ ಜೀವನ, ಗಾಳಿ ನೂಕಿದ ತೀರ ಸೇರಿ ಪಯಣ ಪಾವನ. ಗಾಳಿ ನೂಕಿದ ತೀರ ಸೇರಿ ಪಯಣ ಪಾವನ, ಗಾಳಿ ನೂಕಿದ ತೀರ ಸೇರಿ ಪಯಣ ಪಾವನ. ತುಂಬಾ ಸಂತೋಷ ಆಗಿದೆ. ಕಾರ್ಯಕ್ರಮ ತುಂಬಾ ಚೆನ್ನಾಗಾಗಿದೆ ಅಂತ ಹೇಳಿ ನನ್ನ ಮನಸ್ಸು ಹೇಳ್ತಾ ಇದೆ. ಒಂದು ರೀತಿಯ ಕೃತಾರ್ಥ ಭಾವ. ಈ ಸ್ಪರ್ಧೆಯನ್ನ ಹಮ್ಮಿಕೊಳ್ಳುವ ಒಂದು ಆಲೋಚನೆ ಪಕ್ಕನೆ ಬಂದದ್ದು. 2ನೇ ಕಾರ್ಯಕ್ರಮ ಆದ ನಂತರ ಇದಕ್ಕಿದ್ದ ಹಾಗೆ ನನಗೆ ಅನ್ನಿಸ್ತು. ಹಾಗೆ ನಮ್ಮ ಸಮಿತಿಯವರ ಹತ್ರ ಮಾತನಾಡಿದೆ, ನಮ್ಮ ವೇದಿಕೆಯ ಸಮಿತಿಯವರ ಹತ್ರ. ಕರಾವಳಿ ಸ್ಪರ್ಧೆಯನ್ನ ನಾವು ಯಾಕೆ ಹಮ್ಮಿಕೊಳ್ಳಬಾರದು ಅನ್ನುವ ಒಂದು ಆಲೋಚನೆ ಹುಟ್ಟಿದ ಕೂಡಲೇ ಅದು ಮಹಿಳಾ ಕಥೆಗಳು ಮತ್ತು ಮಹಿಳಾ ಚಿಂತನೆಯ ಕಥೆಗಳು ಆಗಬೇಕು ಅನ್ನುವ ಒಂದು ನಿಬಂಧನೆಯನ್ನ ನಾನು ಹಾಕುವ ಅಂತ ಹೇಳಿದೆ.
ಈಗಾಗಲೇ ಉದಯಕುಮಾರ್ ಹಬ್ಬು ಮತ್ತು ಕಾತ್ಯಾಯನಿ ಕುಂದಿಬೆಟ್ಟು ಅವರು ಬಹಳ ಚೆನ್ನಾಗಿ ಬಹಳ ಎಲ್ಲ ವಿವರಗಳೊಂದಿಗೆ ಮಹಿಳಾ ಕಥೆಗಳ ಏನು ವೈಶಿಷ್ಟ್ಯ ಏನು ಅಂತ ಹೇಳೋದನ್ನ ಹೇಳಿದ್ದಾರೆ. ಯಾಕೆ ಈ ಮಹಿಳಾ ಚಿಂತನೆ ಕಥೆಗಳು ಅಂತ ನಾವು ಹೇಳಿದಾಗ ನಾವು ಜಾಹೀರಾತು ಕೊಟ್ವಿ. ಫೇಸ್ಬುಕ್ನಲ್ಲಿ ಒಂದು ವಿರೋಧ ಬಂತು. ಯಾವುದು ಮಹಿಳಾ ಕಥೆಗಳು ಅಂತ ನೀವು ಆ ರೀತಿ ನಿಬಂಧನೆ ಹಾಕಿದ್ರೆ ಅದು ದೊಡ್ಡ ಕಷ್ಟದ ಕೆಲಸ. ಅದು ನೀವು ಎಲ್ಲ ಕಥೆಗಾರ್ತಿಯರನ್ನ ಏನೋ ನಿರುತ್ಸಾಹಗೊಳಿಸ್ತಾ ಇದ್ದೀರಿ, ನೀವು ಮೇಲೆ ಬರ್ತಾ ಇರುವ ಕಥೆಗಾರ್ತಿಯರನ್ನ ನಿರುತ್ಸಾಹಗೊಳಿಸ್ತಾ ಇದ್ದೀರಿ ಅನ್ನೋ ಒಂದು ಮಾತು ಬಂತು. ಆಗ ನಾನು ಫೇಸ್ಬುಕ್ ಅಲ್ಲಿ ಅದಕ್ಕೆ ಉತ್ತರ ಹೇಳಿದೆ, ಇಲ್ಲ, ಅಲ್ಲಿ ಸ್ತ್ರೀ ಸಂವೇದನೆ ಅನ್ನುವ ದೊಡ್ಡ ಸಿದ್ಧಾಂತದ ಜ್ಞಾನ ಏನು ಅಗತ್ಯ ಇಲ್ಲ. ಪ್ರತಿ ಮಹಿಳೆ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನೋವನ್ನ ಅನುಭವಿಸ್ತಾ ಇರ್ತಾಳೆ. ಆ ಒಂದು ತಾನು ಯಾವ ರೀತಿ ಶೋಷಣೆಗೆ ಒಳಗಾಗ್ತಾ ಇದ್ದೇನೆ, ತನ್ನ ಅಂತರಂಗದ ನೋವುಗಳೇನು, ತೊಳಲಾಟ ಏನು ಅನ್ನೋದನ್ನ ಪ್ರತಿಯೊಬ್ಬ ಮಹಿಳೆ ಅರ್ಥ ಮಾಡ್ಕೊಳ್ಬೇಕು ಮತ್ತು ಅದನ್ನ ಹೇಗೆ ಅಭಿವ್ಯಕ್ತಗೊಳಿಸಬೇಕು ಕಥೆಗಳಲ್ಲಿ ಅನ್ನೋದನ್ನ ಅವರು ತಿಳ್ಕೊಳ್ಬೇಕು ಅಂತ ಕಾತ್ಯಾಯನಿ ಅವರು ಬಹಳ ಚೆನ್ನಾಗಿ ಅದನ್ನ ಹೇಳಿದ್ದಾರೆ. ಹೆಣ್ಣನ್ನ ದೇವಿಯನ್ನಾಗಿ ಮಾಡ್ತಾರೆ ಅಥವಾ ದಾಸಿಯನ್ನಾಗಿ ಮಾಡ್ತಾರೆ, ಆದ್ರೆ ಮನುಷ್ಯರನ್ನಾಗಿ ನೋಡೋದಿಲ್ಲ ಅಂತ ಹೇಳಿ. ಅದು ಅನೇಕ ಮಹಿಳೆಯರಿಗೆ ಅದು ಗೊತ್ತೇ ಆಗುದಿಲ್ಲ. ತಾವು ಹೇಗೆ ಅದನ್ನು ಕೂಡ ನಲ್ಲಿನೇನು ಹೇಳುವ ಅಗತ್ಯ ಇಲ್ಲ. ಪ್ರತಿಯೊಬ್ಬ ಮಹಿಳೆ ಈಗ ಧಾರಾವಾಹಿಗಳಲ್ಲಿ ಯಾವ ರೀತಿ ಹೆಣ್ಣನ್ನ ಚಿತ್ರ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಆ ಮಾತು ಕೂಡ ಬಂತು. ಅಂದ್ರೆ ಪುರುಷ ಕಂಡ ಹಾಗೆ ಸ್ತ್ರೀಯರನ್ನ ಚಿತ್ರಣ ಕೊಡ್ತಾ ಇದ್ದಾರೆ ಧಾರಾವಾಹಿಗಳಲ್ಲಾಗ್ಲಿ ಹೆಚ್ಚಿನ ಕಥೆಗಳಲ್ಲೂ. ಮಹಿಳೆಯರೇ ಕಥೆಗಳನ್ನು ಬರೆದಾಗ ಕೂಡ ಅವರು ಬಹಳ ಆಳಕ್ಕೇನು ಹೋಗುವುದಿಲ್ಲ. ಸಾಂಸಾರಿಕವಾಗಿ ನಡೆಯುವ ಕೆಲವು ಘಟನೆಗಳನ್ನು ಮಾತ್ರ ಅವರು ಸ್ಪರ್ಶಿಸ್ತಾರೆ ಅಷ್ಟೇ. ಆಳಕ್ಕೆ ಹೋಗುವವರು ತುಂಬಾ ಕಡಿಮೆ. ನಾನು ಏನು ಅನುಭವಿಸ್ತಾ ಇದ್ದೇನೆ, ನನ್ನ ಒಳಗಿನ ಆಲೋಚನೆಗಳೇನು, ನನ್ನ ವಿರೋಧಗಳೇನು, ನನ್ನ ಒಳಗೆ ಹುಟ್ಟಿಕೊಳ್ಳುವ ಪ್ರಶ್ನೆಗಳೇನು, ಈ ವ್ಯವಸ್ಥೆಯ ಬಗ್ಗೆ, ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ನನ್ನ ಸ್ಥಾನ ಏನಿದೆ ಮತ್ತು ನಾನು ಯಾವ ರೀತಿ ಸಮಾಜ ನನ್ನನ್ನು ನಡೆಸ್ಕೊಳ್ತಾ ಇದೆ, ಇದನ್ನ ಅರ್ಥ ಮಾಡಿಕೊಂಡು ಆ ಬಗ್ಗೆ ಚಿಂತನೆ ಮಾಡಿಕೊಂಡು ಕತೆ ಬರೆದ್ರೆ ಸಾಕು ಅನ್ನೋ ಒಂದು ಉತ್ತರವನ್ನು ನಾನು ಹೇಳಿದೆ. ಈ ಜನಪ್ರತಿನಿಧಿ ಪತ್ರಿಕೆ ಸುಬ್ರಹ್ಮಣ್ಯ ಪಡುಕೋಣೆ ಮತ್ತು ಅವರ ಬಳಗದವರು, ಕೃಷ್ಣ ಇರ್ಬೋದು, ಕೃಷ್ಣ ಇಲ್ಲ ಕಾಣುತ್ತಿಲ್ಲ, ಕೃಷ್ಣ, ನಾಗರಾಜ, ಗಣೇಶ, ವಿಜಯ, ಸುರಕ್ಷಾ, ರತ್ನಾಕರ್, ಇವರೆಲ್ಲರೂ ಕೂಡ ಇದಕ್ಕೋಸ್ಕರ, ಅದು ಸರ್ಟಿಫಿಕೇಟ್ ಪ್ರಿಂಟ್ ಮಾಡುವ ವಿಷಯದಲ್ಲಿ ಇರ್ಬೋದು ಅಥವಾ ಸನ್ಮಾನ ಪತ್ರ ಎಲ್ಲ A to Z ಅವರು ಮಾಡಿ ಕೊಡುವ ಕಾರಣ ನಮಗೆ ಇದು ಸ್ವಲ್ಪ ಸುಲಭ ಆಗ್ತಾ ಇದೆ. ಆದ್ರಿಂದ ಈ ಜನಪ್ರತಿನಿಧಿ ಪತ್ರಿಕೆ, ಸುಬ್ರಹ್ಮಣ್ಯ ಪಡುಕೋಣೆ ಮತ್ತು ಬಳಗದವರಿಗೆ ಅನಂತಾನಂತ ಧನ್ಯವಾದಗಳನ್ನು ನಾನು ನನ್ನ ಪರವಾಗಿ ಮತ್ತು ಇಡೀ ಚಿತ್ರರಂಗ ಕಲಾ ವೇದಿಕೆಯ ಪರವಾಗಿ ಅರ್ಪಿಸ್ತಾ ನನ್ನ ಮಾತುಗಳನ್ನು ಧನ್ಯವಾದ ಸಮರ್ಪಣೆ. ಜಯಲಕ್ಷ್ಮಿ ಕಾರಂತ ಅವರಿಗೆ. ಧನ್ಯವಾದಗಳೆಲ್ಲ ಆಗಾಗ ಹೇಳ್ತಾ ಇದ್ರು, ಅದು ನನ್ನ ಸುಲಭ ಆಗಿದೆ. ಈ ಒಂದು ಸುಂದರ ಸಂಜೆಯ ಸುಂದರ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಪಾರ್ವತಿ ಜಯಂತಿ ತಾಳವರೇ, ನನಗೆ MA ಮಾಡುವಾಗ ಮಾರ್ಗದರ್ಶನ ಮಾಡಿದವರು ಕೂಡ ಅವರಿಗೆ ತುಂಬು ಹೃದಯದ ಧನ್ಯವಾದ. ಹಾಗೆ ಇವತ್ತು ಪ್ರಖ್ಯಾತರಾಗಿ ಬಂದಂತಹ ಉದಯಕುಮಾರ್ ಹಬ್ಬು ಅವರು, ಅವರಿಗೆ ನನ್ನ ಪರಿಚಯ ನೆನಪೋಯ್ತಾ, ನನಗೆ ಅವರ ಪರಿಚಯ ಸರಿ ಇದೆ. ಯಾಕಂದ್ರೆ ಆಂಗ್ಲ ಭಾಷಾ ಕಾರ್ಯಾಗಾರದಲ್ಲಿ ಆಗಾಗ ಅವರನ್ನು ಭೇಟಿ ಆಗ್ತಾ ಇತ್ತು. ಆಮೇಲೆ ವ್ಯಾಲ್ಯೂಯೇಷನ್ ಸಂದರ್ಭದಲ್ಲಿ, ಆಮೇಲೆ ಯಾವಾಗಲೂ ಇದರಲ್ಲಿ ಚಿಂತನದ ರೇಡಿಯೋದಲ್ಲಿ ಅವರ ಚಿಂತನೆ ಯಾವಾಗಲೂ ಬರ್ತಾ ಇತ್ತು. ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ತುಂಬಾ ಸಂತೋಷದ ಸಂಗತಿ. ಅವರಿಗೆ ಧನ್ಯವಾದಗಳು. ಇನ್ನು ಕಾತ್ಯಾಯನಿ ಕುಂಜಿಬೆಟ್ಟು ಅವರ ಮಾತುಗಳನ್ನು ಅಷ್ಟೇ ರೇಡಿಯೋದಲ್ಲಿ ಯಾವಾಗಲೂ ಹೇಳ್ತಾ ಇರ್ತೇನೆ. ಆಮೇಲೆ ಫೇಸ್ಬುಕ್ ಅಲ್ಲಿ ಕೂಡ ಅವರು ಇತ್ತೀಚೆಗೆ TN ಸೀತಾರಾಮ್ ಅವರ ಜೊತೆಗೆ ಮಾತಾಡಿದ್ರು, ಅದನ್ನೆಲ್ಲ ಕೇಳ್ತಾ ಇರ್ತೇನೆ. ಆಮೇಲೆ ನನ್ನ ಸಹೋದ್ಯೋಗಿ ಒಬ್ಬರ
ಮಗಳು ಇವರ ಶಿಷ್ಯೆ ಅಂತೆ. ಅವಳು ಯಾವಾಗಲೂ ಹೇಳ್ತಾ ಇರೋದಂತೆ, ಯಾರ ಕ್ಲಾಸನ್ನಾದ್ರೂ ತಪ್ಪಿಸ್ತೇನೆ, ಆದ್ರೆ ಅತ್ತೆಯವ್ರ ಕ್ಲಾಸನ್ನ ತಪ್ಪಿಸುವುದಿಲ್ಲ ಅಂತ. ಅಷ್ಟು ಚೆನ್ನಾಗಿ ಅವರು ಪಾಠ ಮಾಡ್ತಾರೆ. ಶಿಷ್ಯರಿಂದ ಗುರುಗಳ ಒಂದು ಗುಣಗಾನ ಕೇಳಿದಾಗ ತುಂಬಾ ಸಂತೋಷ ಆಗ್ತದೆ. ಅವರು ಇವತ್ತು ನಮ್ಮ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ತುಂಬಾ ಸಂತೋಷದ ಸಂಗತಿ. ಆಮೇಲೆ ಆ ಕಥೆಗಳ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರು. ತುಂಬಾ ಸಂತೋಷ ಆಯಿತು. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಬಹುಮಾನವನ್ನು ಪಡೆದಂತವರು ಪ್ರಥಮ ಬಹುಮಾನ ವಿಜಯಶ್ರೀ ಹಾಲಾಡಿ ಅವರು. ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ನಮ್ಮ ತವರು ಮನೆಗೆ ಹತ್ತಿರ ಹಾಲಾಡಿ ಅಮಸ್ತತೆ ಅವರು, ನಾನೇನು ಅವರನ್ನು ನೋಡ್ಲಿಲ್ಲ. ಆದ್ರೆ ಹಾಲಾಡಿಯಲ್ಲಿ ನನ್ನ ತುಂಬಾ ಮಂದಿ ವಿದ್ಯಾರ್ಥಿಗಳಿದ್ರು, ಈಗ ಯಾರು ನನಗೆ ನೆನಪಿಲ್ಲ. ಅವರು ಚೆನ್ನಾಗಿ ಕಥೆಗಳನ್ನು ಬರೆದು ಅದರ ಬಗ್ಗೆ ಅವರು ಹೇಳಿದ್ರು. ಅವರಿಗೆ ಧನ್ಯವಾದಗಳು. ಆಮೇಲೆ 2ನೇ ಬಹುಮಾನ ಪಡೆದವರು ಬಂದಿಲ್ಲ ಕಥೆ. 3ನೇ ಬಹುಮಾನ ಪಡೆದವರು ನನ್ನ ಗುರುಗಳಾದಂತಹ ಉಪೇಂದ್ರ ಸೋಮಯಾಜಿ ಅವರ ಮಗಳು ಅಂತ ಕೇಳಿದಾಗ ಮತ್ತೂ ತುಂಬಾ ಸಂತೋಷ ಆಯಿತು. ಉಪೇಂದ್ರ ಸೋಮಯಾಜಿ ಅವರು ಬಂದಿದ್ದಾರೆ. ಆ ಕಥೆಯಲ್ಲಿ ಬಹುಮಾನ ಪಡೆದಂತಹ ರಂಜನಿ ಶ್ರೀರಂಜನಿ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ಇದು ನಮ್ಮ ಈ ಒಂದು ವೇದಿಕೆಯ ಅಧ್ಯಕ್ಷರಾದಂತಹ ಸುಮನಾ ಹೆಗ್ಡೆ ಅವರು, ಅವರಿಗೆ ಧನ್ಯವಾದ. ಇಲ್ಲಿ ನಡೆದಿರುವಂತಹ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ಧನ್ಯವಾದಗಳು. ಆಮೇಲೆ ಈ ಒಂದು ನಮ್ಮ ಸುರಗಂಗಾ ಕಲಾವಿದ ಸಾಹಿತ್ಯ ವೇದಿಕೆಯ ಕಾರ್ಯಕ್ರಮ ನಡೆಯುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಈ ಒಂದು ಸಭಾಂಗಣವನ್ನು ಒದಗಿಸಿದಂತಹ ಸುಬ್ರಹ್ಮಣ್ಯ ಪಡುಕೋಣೆ ಅವರಿಗೆ, ಇದರ ಬಳಗದವರಿಗೆ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ